ವಾಟ್ ಇಸ್ ದ ಸೆಟ್? ಹಾಂ, ಬಂತ ಆನ್ಸರ್ ಬಂತು. ಏನು? ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಅಥವಾ ಎಲಿಮೆಂಟ್ಸ್. ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ವೆಲ್ ಡಿಫೈನ್ಡ್? ವಾಟ್ ಈಸ್ ದ ಮೀನಿಂಗ್ ಆಫ್ ವೆಲ್ ಡಿಫೈನ್ಡ್? ವೆಲ್ ಡಿಫೈನ್ ಅಂದರೆ ಏನಂತ ಹೇಳಿದೆ ನಾನು? ಪರ್ಸನ್ ಟು ಪರ್ಸನ್ ಏನು ಚೇಂಜ್ ಇರಬಾರ್ದು, ಒಪಿನಿಯನ್ ಚೇಂಜ್ ಇರಬಾರ್ದು. ನಾನು ಆ ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಇದೆ ಅಂತ ಹೇಳಿದರೆ ಅವರು ಕೂಡ ಏನು ಹೇಳಬೇಕು, ಸೆಟ್ಟಲ್ಲಿ ಎಲಿಮೆಂಟ್ ಇದೆ ಅಂತ ಹೇಳಬೇಕು. ಸೆಟ್ ಆಗ್ಲಿಕ್ಕೆ ಒಂದು ಎಕ್ಸಾಂಪಲ್, ಕಲೆಕ್ಷನ್ ಆಫ್ ಆಲ್ ಕಲೆಕ್ಷನ್ ಆಫ್ ಆಲ್ ಚೇರ್ಸ್ ಇನ್ ದಿಸ್ ಹಾಲ್. ಈ ಹಾಲಲ್ಲಿರೋ ಚೇರ್ಗಳನ್ನ ಕಲೆಕ್ಟ್ ಮಾಡಿದ್ರೆ ಸೆಟ್ ಆಗುತ್ತಾ ಇಲ್ವಾ? ಆಗುತ್ತಲ್ವಾ? ಕಲೆಕ್ಷನ್ ಆಫ್ ಆಲ್ ಬ್ಯೂಟಿಫುಲ್ ಫ್ಲವರ್ಸ್ ಇನ್ ದ ಗಾರ್ಡನ್. ಕಲೆಕ್ಷನ್ ಆಫ್ ಆಲ್ ಬ್ಯೂಟಿಫುಲ್ ಫ್ಲವರ್ಸ್ ಇನ್ ದ ಗಾರ್ಡನ್ನಲ್ಲಿರೋ ಬ್ಯೂಟಿಫುಲ್ ಫ್ಲವರ್ಸ್ನ ಕಲೆಕ್ಟ್ ಮಾಡಿದ್ರೆ ಸೆಟ್ ಆಗುತ್ತಾ ಇಲ್ವಾ? ಯಾಕಾಗಲ್ಲ? ನನಗೆ ರೋಸ್ ಚೆನ್ನಾಗಿ ಅನ್ನಿಸ್ಬೋದು ಅಲ್ವಾ, ಕೆಲವೊಬ್ಬರಿಗೆ ಜಾಸ್ಮಿನ್ ಚೆನ್ನಾಗಿ ಅನ್ನಿಸ್ಬೋದು. ಏನು ಜಾಸ್ಮಿನ್ ಅಂದರೆ ಮಲ್ಲಿಗೆ ಹೂ ಅಲ್ವಾ, ಮಲ್ಲಿಗೆ ಹೂ ಚೆನ್ನಾಗಿ ಅನ್ನಿಸ್ಬೋದು. ಕೆಲವರಿಗೆ ಕಮಲ ಚೆನ್ನಾಗಿ, ಅಂದರೆ ಡಿಫ್ರೆಂಟ್ ಪರ್ಸನ್ನ ತಗೊಳ್ತಾ ಹೋದಂಗೂ ಒಪಿನಿಯನ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಕಲೆಕ್ಷನ್ ಈಸ್ ನಾಟ್ ಅ ಸೆಟ್. ಸೆಟ್ನ ಎಷ್ಟು ವೇಲ್ ರೆಪ್ರೆಸೆಂಟ್ ಮಾಡ್ಬೋದು? ಸೆಟ್ನ ಎಷ್ಟು ವೇ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು? ರೆಪ್ರೆಸೆಂಟೇಷನ್ ಆಫ್ ಸೆಟ್ಸ್. ದೇರ್ ಆರ್ 2 ways ಟು ರೆಪ್ರೆಸೆಂಟ್ ಅ ಸೆಟ್. ಫಸ್ಟ್ ಒನ್ ಈಸ್, ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ, ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ಕೇಳಿ ಅಭ್ಯಾಸ ಆಗಿದೆ ಅಲ್ವಾ. ಫಸ್ಟ್ ಒನ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್. ಸೆಕೆಂಡ್ ಒನ್ ಯಾವುದು? ರೋಸ್ಟರ್ ಫಾರ್ಮ್. ವಾಟ್ ಇಸ್ ಸೆಟ್ ಬಿಲ್ಡರ್ ಫಾರ್ಮ್? ರೋಸ್ಟರ್ ಫಾರ್ಮಲ್ಲಿ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ತೀವಿ. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಪ್ರಾಪರ್ಟಿ ಫಾರ್ಮಲ್ಲಿ ಬರೀತೀವಿ. ಹೌದು ತಾನೇ? ಫಾರ್ ಎಕ್ಸಾಂಪಲ್, ಇದು ಒಂದೇ ಸೆಟ್ನ ತಗೋ, A = 1 2 3 4. ಯಾವ ಫಾರ್ಮ್ ಇದು? ರೋಸ್ಟರ್ ಫಾರ್ಮ್. ಇದನ್ನೇ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆದ್ರೆ ಸೆಟ್ ಆಫ್ ಆಲ್ ಎಕ್ಸ್ such that x belongs to natural numbers, x less than ಅಥವಾ ಲೆಸ್ ದನ್ ಆರ್ ಈಕ್ವಲ್ ಟು 4. ಹೌದಾ? ಇದ್ಯಾವ ಫಾರ್ಮ್ ಅಂತ ಹೇಳ್ತೀಯಾ? ಸೆಟ್ ಬಿಲ್ಡರ್ ಫಾರ್ಮ್. ಇದ್ಯಾವ ಫಾರ್ಮೆಟ್ ಅಂತ ಹೇಳ್ತೀಯಾ? ರೋಸ್ಟರ್ ಫಾರ್ಮ್. ಬಿಲ್ಡರ್ ಫಾರ್ಮಲ್ಲಿ ಆ ಎಲಿಮೆಂಟ್ಗೆ ಒಂದು ಕಾಮನ್ ಪ್ರಾಪರ್ಟಿ ಬರುತ್ತೆ. ಆ ಕಾಮನ್ ಪ್ರಾಪರ್ಟಿ ಯಾವ್ದು? ಇದಕ್ಕೆ ನ್ಯಾಚುರಲ್ ನಂಬರ್ ಆಗಿರಬೇಕು, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 4 ಇರಬೇಕು. ಆಯ್ತಾ? ಅದೇ ಥರ ರಿಯಲ್ ನಂಬರ್ನ ಸಬ್ಸೆಟ್ನ ಬರೀಬೋದು. ಹೇಳಿದೆ ನಾನು, ಇಂಟರ್ವಲ್ಸ್ ಅಂತ ಹೇಳಿದ್ನಲ್ವಾ? ಏನಂತ ಹೇಳಿದ್ದೆ? ಇಂಟರ್ವಲ್ಸ್. ಅದನ್ನ ಇಲ್ಲೇ ಹೇಳ್ಬಿಡ್ತೀನಿ ಆಯ್ತಾ? ಏನು ಇಂಟರ್ವಲ್ಸ್ ಅಂದರೆ? ಇಂಟರ್ವಲ್ ಏನು ಡಿನೋಟ್ ಮಾಡುತ್ತೆ? ಇಂಟರ್ವಲ್ಸ್ ಏನನ್ನ ಡಿನೋಟ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ಓಪನ್ ಇಂಟರ್ವಲ್ 0,1 ಅಂತ ಬರೆದ್ರೆ ಇದು ಏನನ್ನ ಡಿನೋಟ್ ಮಾಡುತ್ತೆ? ಓಪನ್ ಇಂಟರ್ವಲ್ 0,1 ಅಂತ ಬರೆದ್ರೆ ಏನನ್ನ ಡಿನೋಟ್ ಮಾಡುತ್ತೆ? ಸರಿ, ಹೋಗ್ಲಿ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಕೇಳಿಸ್ಕೊಳ್ಳಿ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಇನ್ ಬಿಟ್ವೀನ್ 0 to 1 ಅಂತ ಹೇಳಿದರೆ, 0 to 1 ಬೇಡ, ಇನ್ ಬಿಟ್ವೀನ್ 2 to 6 ಅಂತ ಹೇಳಿದ್ರೆ ಯಾವ್ದು ಬರೀತೀರಾ? ನ್ಯಾಚುರಲ್ ನಂಬರ್ ಇನ್ ಬಿಟ್ವೀನ್ 2 to 6 ಏನು? 3 4 5. ಕುತ್ಕೋ, ಸರಿ ಇದೆಯಾ? ಏನು ಬರುತ್ತೆ? 3 4 5. ಇದೇ ಕ್ವಶನು. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ 2 to 6 ಅಂದರೆ ಯಾವ್ದು ಹೇಳ್ತೀರಾ? 2 ರಿಂದ 6 ರಿಯಲ್ ನಂಬರ್ಸ್ ಯಾವುದಿದಿರೋ? 2 to 6 ರಿಯಲ್ ನಂಬರ್ಸ್. ಈ ಥರ ಫಾರ್ಮೆಟಲ್ಲಿ, ಸೆಟ್ ಫಾರ್ಮೆಟಲ್ಲಿ ಬರೀಲಿಕ್ಕಾಗತ್ತಾ? ಸರಿ, ಈಗ 3 ಆದಮೇಲೆ, ಈಗ 2 ಆದಮೇಲೆ ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಯಾವ್ದು ಗೊತ್ತಿತ್ತು ನನಗೆ? 3 ಆದಮೇಲೆ ಯಾವ್ದು ಗೊತ್ತು? 4 ಆದಮೇಲೆ ಯಾವ್ದು ಗೊತ್ತು? 5. ಅದಕ್ಕೆ ಈಗ ಬರದೆ. ಅದೇ ನನಗೆ 2 ಆದ ತಕ್ಷಣ ನೆಕ್ಸ್ಟ್ ರಿಯಲ್ ನಂಬರ್ ಕೇಳಿದರೆ ಬರಲಿಕ್ಕಾಗತ್ತಾ? ಸದ್ಯಕ್ಕೆ ಗೊತ್ತಿಲ್ಲ ನಮಗೆ. ಹೌದು ತಾನೆ? ಅಂದರೆ ಏನು ಆನ್ಸರು? ಗೊತ್ತಿಲ್ಲ. ಅಥವಾ 6ಗಿಂತ ಹಿಂದಿರೋ ನ್ಯಾಚುರಲ್ ನಂಬರ್ ಒಂದು ಹೇಳಿ ಅಂದರೆ ಗೊತ್ತಿಲ್ಲ ಅಲ್ವಾ? ಆ ಗೊತ್ತಿಲ್ಲ ಅನ್ನೋದನ್ನೇ ಇಂಟರ್ವಲ್ ಫಾರ್ಮೆಟಲ್ಲಿ ಬರೀತೀವಿ. ಯಾವ ಫಾರ್ಮೆಟಲ್ಲಿ ಬರೀತೀವಿ?
ಇಂಟರ್ವಲ್ ಫಾರ್ಮೆಟಲ್ಲಿ ಬರಿತೀವಿ. ಅದನ್ನು ನಾನು ಏನಂತ ಬರಿತೀನಿ ಅಂದರೆ ಓಪನ್ ಇಂಟರ್ವಲ್ 2, 6 ಅಂತ ಬರಿತೀನಿ. ಇದು ಒಂದೇ, ಇದನ್ನು ರೋಸ್ಟರ್ ಫಾರ್ಮು, ಇದನ್ನು ರೋಸ್ಟರ್ ಫಾರ್ಮೇ. ಇದೇನಿದು? ಇದನ್ನು ರೋಸ್ಟರ್ ಫಾರ್ಮ್. ಇದು ಸೆಟ್ ಬಿಲ್ಡರ್ ಫಾರ್ಮ್, ಅದ್ರ ಇದೇನಾಗುತ್ತೆ? ರೋಸ್ಟರ್ ಫಾರ್ಮ್. ಇದು ಸೆಟ್ ಬಿಲ್ಡರ್ ಫಾರ್ಮ್, ಅದ್ರ ಇದೇನಾಗುತ್ತೆ? ರೋಸ್ಟರ್ ಫಾರ್ಮ್. ಇದರಲ್ಲಿ ಎಲಿಮೆಂಟ್ಗಳು ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಯಾವ ಎಲಿಮೆಂಟ್ ಇರೋದು ನನಗಲ್ಲಿ? 3, 4 ಆ್ಯಂಡ್ 5. ಇದರಲ್ಲಿರೋ ಎಲಿಮೆಂಟ್ಗಳು ಕಣ್ಣಿಗೆ ಕಾಣ್ತಾ ಇಲ್ಲ. ಬಟ್ ಆದರೆ ಏನನ್ನ ಡಿನೋಟ್ ಮಾಡುತ್ತೆ? ಅದು ಏನನ್ನ ಡಿನೋಟ್ ಮಾಡುತ್ತೆ? ಓಪನ್ ಇಂಟರ್ವಲ್ 2, 6 ಅಂದರೆ ಏನನ್ನ ಡಿನೋಟ್ ಮಾಡುತ್ತೆ ಕೇಳಿದ್ರೆ 2 ಮತ್ತು 6 ನಡುವೆ ಇರುವ ಎಲ್ಲ ರಿಯಲ್ ನಂಬರ್ಸ್ನ ಡಿನೋಟ್ ಮಾಡುತ್ತೆ. ಬರೀಲಿಕ್ಕಾಗಲ್ಲ, ಈ ಥರ ಲಿಸ್ಟ್ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಾ ಹೇಳ್ತಿರೋದು? ಹಾಗಿರೋ ಓಪನ್ ಇಂಟರ್ವಲ್ 2, 6 ಏನು ಡಿನೋಟ್ ಮಾಡುತ್ತೆ? ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ 2, 6. ಅದೇ ನಾನು ಇಲ್ಲಿ ಏನಾದರೂ ಒಂದಕ್ಕೆ 6ಗೆ ಸೇರಿಸ್ಬಿಟ್ರೆ 6 ನನ್ನ ಸೆಟ್ಟಿಗೆ ಸೇರ್ಕೊಳ್ಳುತ್ತಲ್ವಾ, ಅದನ್ನ ಡೈರೆಕ್ಟಾಗಿ ಬರಿಬೋದು. ಇಲ್ಲಿ ಡೈರೆಕ್ಟಾಗಿ ಬರಿಬೋದು 6 ಅಂತ. ಅದೇ ಇಲ್ಲಿ ರಿಯಲ್ ನಂಬರ್ ಅಲ್ಲಾದರೆ ಅದಕ್ಕೆ ಇನ್ನೊಂದು ನೊಟೇಷನ್ ಯೂಸ್ ಮಾಡಿದ್ವಿ. ಏನಂತ? 6 ಹತ್ರ ಕ್ಲೋಸ್ ಬ್ರಾಕೆಟ್ ಹಾಕು ಅಂತ. ಏನು 6 ಹತ್ರ ಕ್ಲೋಸ್ ಬ್ರಾಕೆಟ್ ಹಾಕಿದ್ರೆ 6ನ ಸೇರ್ಕೊಂಡು ಅಂತ. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ಹಾಗಿದ್ರೆ ಓಪನ್ ಇಂಟರ್ವಲ್ 0, 1 ಏನು ಡಿನೋಟ್ ಮಾಡುತ್ತೆ? ಇವಾಗಾದ್ರೂ ಹೇಳಿ ಆನ್ಸರು. ಓಪನ್ ಇಂಟರ್ವಲ್ 0, 1 ಏನು ಡಿನೋಟ್ ಮಾಡುತ್ತೆ? ಓಪನ್ ಇಂಟರ್ವಲ್ 0, 1 ಏನು ಡಿನೋಟ್ ಮಾಡುತ್ತೆ? ಇನ್ ಬಿಟ್ವೀನ್ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ 0 ಆ್ಯಂಡ್ 1. ಹಾಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಎಷ್ಟು ಟೈಪ್ ಆಫ್ ಇಂಟರ್ವಲ್ಸ್ ಬರುತ್ತೆ ನನಗೆ? 4 ಟೈಪ್ಸ್. ಯಾವ್ದ್ಯಾವುದು? ಓಪನ್ ಇಂಟರ್ವಲ್, 2 ಕಡೆ ಓಪನ್ ಇಂಟರ್ವಲ್, ಇನ್ನೊಂದು ಒಂದು ಕಡೆ ಓಪನ್, ಇನ್ನೊಂದು ಕಡೆ ಕ್ಲೋಸ್. ನೆಕ್ಸ್ಟು ಓಪನ್ ಕ್ಲೋಸ್, ಇನ್ನೊಂದು 2 ಕಡೆ ಕ್ಲೋಸ್ ಆಗಿರೋದು. ಹಾಗಿದ್ರೆ ಓಪನ್ ಇಂಟರ್ವಲ್ A, B ಏನು ಡಿನೋಟ್ ಮಾಡುತ್ತೆ? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ A and B. ಮೇಕ್ ಶೂರ್ ದಟ್ A ಮತ್ತೆ B ಮಧ್ಯೆ ಏನು ಕನೆಕ್ಷನ್ ಇರಬೇಕು? A ಲೆಸ್ ದೆನ್ B ಇರಬೇಕು. ಅರ್ಥ ಆಗ್ತಿದೆ ನೋಡಿ? ಇಲ್ಲಿ 2, 3 ಅಂತ ಬರೆದ್ರೆ ರೈಟ್, ಇದನ್ನ 3, 2 ಅಂತ ಬರಿಬಾರ್ದು. ಒಂದು ಕನ್ವೆನ್ಷನ್. ಫಸ್ಟಿಗೆ ಬರೆಯುವಾಗ ಯಾವ ನಂಬರ್ ಬರೀಬೇಕು? ಸ್ಮಾಲರ್ ನಂಬರ್. ಅದಾದ್ಮೇಲೆ ಯಾವ ನಂಬರ್ ಬರೀಬೇಕು? ಲಾರ್ಜರ್ ನಂಬರ್. ಕೇಳಿಸ್ಕೊಳ್ಳಿ. ಆಗಿದ್ರೆ ಓಪನ್ ಇಂಟರ್ವಲ್ A, B ಏನು ಡಿನೋಟ್ ಮಾಡುತ್ತೆ? ಓಪನ್ ಇಂಟರ್ವಲ್ A, B ಏನು ಡಿನೋಟ್ ಮಾಡುತ್ತೆ? ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ A ಆ್ಯಂಡ್ B. ಇದೇನು ಡಿನೋಟ್ ಮಾಡುತ್ತೆ ಅಂದರೆ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಎಲ್ಲಿರುತ್ತೆ? ರಿಯಲ್ ನಂಬರ್ ಆಗಿರುತ್ತೆ. ಎಲ್ಲಿಂದ ಎಲ್ಲಿಗಿರುತ್ತೆ? ಎಕ್ಸ್ ಇನ್ ಬಿಟ್ವೀನ್ A to B ಇರುತ್ತೆ. ಅರ್ಥ ಆಗ್ತಿದೆ? ಅದೇ ಥರ ಇದನ್ನು ಹೇಗೆ ಬರೀತೀರಾ? ನಿಮ್ಮ ಬೋರ್ಡಿಗೆ MCQ ಒಂದು ಕ್ವಶನ್ ಬರುತ್ತೆ, ಅದಕ್ಕೆ ಹೇಳ್ತಾನೆ. ಇದು ಯಾವ ಥರ ಬರುತ್ತೆ ಹೇಳಿ? ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಎ, ಕ್ಲೋಸ್ ಬ್ರಾಕೆಟ್ ಇದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು, ಓಪನ್ ಬ್ರಾಕೆಟ್ ಇದ್ರೆ ಲೆಸ್ ದೆನ್. ಅಷ್ಟು ಏನು ಬರುತ್ತೆ? ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಬಿ. ನೆಕ್ಸ್ಟು ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ x belongs to real numbers a less than x less than or equal to b. Next to z of all x such that x belongs to real numbers a less than or equal to x less than or equal to b. ಇದು ರೋಸ್ಟರ್ ಫಾರ್ಮು, ಇದು ಸೆಟ್ ಬಿಲ್ಡರ್ ಫಾರ್ಮ್. ಇದನ್ನು ರೋಸ್ಟರ್ ಫಾರ್ಮೇ. ಇಂಟರ್ವಲ್ ಕೂಡ ಏನು? ಅದೊಂದು ಸೆಟ್ ಯಾವ ಫಾರ್ಮಲ್ಲಿ ಬರೀತಿದೆಯಾ? ಇದು ರೋಸ್ಟರ್ ಫಾರ್ಮಲ್ಲಿ ಬರೀತಿದೆ. ಇದನ್ನ ಸೆಟ್ ಬಿಲ್ಡರ್. ಡಯಾಗ್ರಾಮಲ್ಲಿ ಬರೆದ್ರೆ ಹೇಳಿ, ಇಲ್ಲಿ ಎ, ಇಲ್ಲಿ ಬಿ, ಎ ಬಿ ಅನ್ಕೊಳ್ಳಿ. ಡಯಾಗ್ರಾಮೆಟಿಕಲ್ಲಿ ಬರೆದ್ರೆ ಫಸ್ಟ್ ಸೆಟ್ ಏನು ಡಿನೋಟ್ ಮಾಡುತ್ತೆ? ಎ ಹತ್ರ ಏನ ಸೇರಿಸ್ಕೊಂಡು ಏನ ಬಿಟ್ಟು ಅಂದರೆ ಓಪನ್ ಸರ್ಕಲ್, ಡಾರ್ಕ್ ಸರ್ಕಲ್, ಓಪನ್. ಬಿನ ಸೇರಿಸ್ಕೊಂಡ ಬಿಟ್ಟು. ಹಾಗೆ ಬಿ ಆದ್ರೂ ಓಪನ್ ಸರ್ಕಲ್. ಅಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಇಲ್ಲಿ ಓಪನ್ ಕ್ಲೋಸ್ ಆಗಿ ಹೇಳ್ಬೇಕಷ್ಟೇ ನನಗೆ. ಕ್ಲೋಸ್ ಅಂದರೆ ಇಲ್ಲಿ ಓಪನ್. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ ಎ ಟು ಬಿ ಇನ್ಕ್ಲೂಡಿಂಗ್ ಎ. ಇಲ್ಲಿ ಎ ಹತ್ರ ಓಪನ್, ಬಿ ಹತ್ರ
ಕ್ಲೋಸ್. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ ಎ ಅಂಡ್ ಬಿ ಇನ್ಕ್ಲೂಡಿಂಗ್ ಬಿ, ಇಲ್ಲಿ ಎರಡು ಹತ್ರನೂ ಕ್ಲೋಸ್. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಫ್ರಮ್ ಎ ಟು ಬಿ, ಡಿಫ್ರೆನ್ಸ್ ಹೇಳಿದ್ದೀನಲ್ವಾ, ಇನ್ ಬಿಟ್ವೀನ್ಗೂ ಫ್ರಮ್ಗೂ ಏನು ಡಿಫ್ರೆನ್ಸು? ಇನ್ ಬಿಟ್ವೀನ್ ಅಂದರೆ ಆ ಎರಡು ನಂಬರ್ನ ಬಿಟ್ಟು, ಫ್ರಮ್ ಅಂದರೆ ಫ್ರಮ್ ಟು ಅಂದರೆ ಫ್ರಮ್ 1 to 5 ಅಂದರೆ ಒಂದನ್ನ ಮತ್ತೆ 5ನ ಸೇರಿಸ್ಕೊಂಡು. ಅರ್ಥ ಆಗ್ತಿದೆಯಾ? ಗೊತ್ತಿರಬೇಕು ಡಿಫ್ರೆನ್ಸ್. ಇಟ್ ಈಸ್ ಆಲ್ ಅಬೌಟ್ ರಿಯಲ್ ನಂಬರ್ ಸಬ್ಸೆಟ್ ಅಂದರೆ ಇಂಟರ್ವಲ್ಸ್. ನಿಮ್ಮ ಯಾವುದಕ್ಕೆ MCQ ಗೆ ಒಂದು ಕ್ವಶನ್ ಬಂದ್ಬಿಡುತ್ತೆ ಇದ್ರ ಮೇಲೆ, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಇಟ್ ಈಸ್ ಆಲ್ ಅಬೌಟ್ ಇಂಟರ್ವಲ್ಸ್. ಗೊತ್ತಾಯ್ತಲ್ವಾ? ಯಾರಾದರೂ ಓಪನ್ ಇಂಟರ್ವಲ್ 0,1 ಅಂತ ಹಾಕಿ ಏನಿದು ಅಂತ ಕೇಳಿದ್ರೆ ಸುಮ್ಮನೆ ಇರಬೇಡಿ, ಹೇಳಿ. ಹೈಯರ್ ಸ್ಟಡೀಸ್ಗೆ ಹೋದರೆ ಸುಮ್ಮನೆ ಹಿಂಗೆ ಓಪನ್ ಇಂಟರ್ವಲ್ 0,1 ಅಂತ ಹೇಳಿದ್ರೆ ಸುಮ್ಮನೆ ಇರಬೇಡಿ. ಏನಿದು? ಇಟ್ ಇಸ್ ಯಾವ ಫಾರ್ಮು? ರೋಸ್ಟರ್ ಫಾರ್ಮ್. ಯಾವುದು ರೋಸ್ಟರ್ ಫಾರ್ಮ್ ಅಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ದು ರೋಸ್ಟರ್ ಫಾರ್ಮ್. ಯಾವುದು ರೋಸ್ಟರ್ ಫಾರ್ಮು? ಸೆಟ್ ಆಫ್ ಆಲ್ ರಿಯಲ್ ನಂಬರ್ದು ರೋಸ್ಟರ್ ಫಾರ್ಮ್. ಹಾಗಿದ್ರೆ ನನಗೆ ಒಂದು ಕ್ವಶನ್ ಇವಾಗ, 0,1 ಫೈನೈಟ್ ಸೆಟ್ಟಾ ಇನ್ಫೈನೈಟ್ ಸೆಟ್ಟಾ? ನೆಕ್ಸ್ಟ್ ಅದಕ್ಕೆ ಹೋಗ್ತಿದ್ದೀನಿ. 0,1 ಫೈನೈಟ್ ಸೆಟ್ಟಾ ಇನ್ಫೈನೈಟ್ ಸೆಟ್? ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಸೆಟ್. ವಾಟ್ ಇಸ್ ಫೈನೈಟ್ ಸೆಟ್? What is finite set? A set A is said to be finite if it has definite number of elements. ಅರ್ಥ ಆಗ್ತಿದೆಯಾ? ಅಂದರೆ ಎಲಿಮೆಂಟ್ಗಳು ಕಣ್ಣಿಗೆ ಕಾಣಬೇಕು ನನಗೆ. ಫಾರ್ ಎಕ್ಸಾಂಪಲ್, ಸೆಟ್ A is equal to 1 2 3 so on up to 100 ಅಂತ ಬರೀತೀನಿ. ಫೈನೈಟಾ ಇನ್ಫೈನೈಟಾ? ಯಾಕೆ ಫೈನೈಟ್? ಎಷ್ಟು ಎಲಿಮೆಂಟ್ಸ್ ಇದೆ? 100 ಎಲಿಮೆಂಟ್ ಇದೆ. ಫಸ್ಟ್ ಎಲಿಮೆಂಟ್ ಯಾವುದು? 1. ಲಾಸ್ಟ್ ಎಲಿಮೆಂಟ್ ಯಾವುದು? 100. ಯಾವುದಾದ್ರೂ ಒಂದು ಎಲಿಮೆಂಟ್ ಹೇಳಿದ್ರೆ ಅದು ನೆಕ್ಸ್ಟ್ ಎಲಿಮೆಂಟ್ ಹೇಳಲಿಕ್ಕಾಗುತ್ತಾ? therefore it is finite set. ಹೋಗಲಿ, ಅದನ್ನ ಇನ್ನೊಂದು 0 ಸೇರಿಸ್ತೀನಿ. ಇವಾಗ ಇನ್ನೊಂದು 0 ಸೇರಿಸ್ತೀನಿ. ಎಷ್ಟು 0 ಆದರೂ ಸೇರಿಸ್ಕೋ, ಫೈನೈಟೇ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅಂದರೆ ಇಷ್ಟು ಎಲಿಮೆಂಟ್ ಇದೆ ಅಂತ ನಿನಗೆ ಗೊತ್ತಾಗ್ತಿದೆ, ಲಾಸ್ಟ್ ಎಲಿಮೆಂಟ್ ಗೊತ್ತಾಗ್ತದೆ. ಅರ್ಥ ಆಗ್ತಿದೆಯಾ? ಅದೇ ಇನ್ಫೈನೈಟ್ ಸೆಟ್ ಅಂದರೆ ಏನು? A set which is not finite is called infinite. ಹೌದಲ್ವಾ? ಒಂದು ಸೆಟ್ ಫೈನೈಟ್ ಆಗಿಲ್ಲ ಅಂದ್ರೆ ಏನಾಗಬೇಕು? ಇನ್ಫೈನೈಟ್ ಆಗಬೇಕು. ಹಾಗೆ ಇನ್ಫೈನೈಟ್ ಸೆಟ್ ಅಂದ್ರೆ ಏನು? ಅ ಸೆಟ್ ವಿಚ್ ನಾಟ್ ಹ್ಯಾಸ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್, ಅಂದರೆ ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಲ್ಲ. ಅದರ ಅರ್ಥ ಫಸ್ಟ್ ಎಲಿಮೆಂಟು ಲಾಸ್ಟ್ ಎಲಿಮೆಂಟು ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ತಗೊಂಡ್ರೆ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ತಗೊಂಡ್ರೆ ಹೇಗಿರತ್ತೋ? 1 2 3 so on up to infinity. ಲಾಸ್ಟ್ ನಂಬರ್ ಯಾವುದು ಅಂತ ಹೇಳ್ತೀರಾ ನ್ಯಾಚುರಲ್ ನಂಬರ್ಸಲ್ಲಿ? ಯಾರಾದರೂ ಒಬ್ರು ಹೇಳಿ ನೋಡೋಣ. ಹೇಳಲಿಕ್ಕಾಗತ್ತಾ? ಯಾವುದೇ ಒಂದು ನಂಬರ್ ಹೇಳಿದ್ರು ಅದಕ್ಕೆ +1 ಮಾಡಿದ್ರೆ ಏನು ಸಿಗುತ್ತೆ? ನೆಕ್ಸ್ಟ್ ನಂಬರ್ ಸಿಗುತ್ತೆ. ಯಾವುದೇ ಒಂದು ದೊಡ್ಡ ನಂಬರ್ ಹೇಳಿ ನ್ಯಾಚುರಲ್ ನಂಬರಲ್ಲಿ, ಎಷ್ಟೋ ಕೋಟಿ 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 ಹೇಳಿ, ಎಷ್ಟೋ ಕೋಟಿ 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 ಹೇಳಿ, ಅದಕ್ಕೆ +1 ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? ನೆಕ್ಸ್ಟ್ ನಂಬರ್ ಸಿಗುತ್ತೆ. ಆ ಥರ ಎಲ್ಲಿವರೆಗೂ ಮಾಡ್ಬೋದು? ನಾವು ಸಾಯೋವರೆಗೂ ಮಾಡ್ಬೋದು. ಹೌದಾ ಅಲ್ವಾ? ಅರ್ಥ ಆಗ್ತಿದ್ಯಾ? ಇನ್ಫೈನೈಟ್ ಸೆಟ್ ಅಂದರೆ ಅದೇ ಮೀನಿಂಗು. ಎಲ್ಲಿವರೆಗೂ ಅಂದರೆ ಎಂಡೇ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಆ ಫೈನೈಟ್ ಸೆಟ್ is a set which has definite number of elements. Infinite set is a set which does not have definite number of elements. ಫೈನೈಟ್ ಇನ್ಫೈನೈಟ್ ಗೊತ್ತಾಯ್ತಾ? ಹಾಗಿದ್ರೆ ಹೇಳಿ, ಓಪನ್ ಇಂಟರ್ವಲ್ 0,1 ಫೈನೈಟ್ ಆಗುತ್ತಾ ಇನ್ಫೈನೈಟ್ ಆಗುತ್ತಾ? ಓಪನ್ ಇಂಟರ್ವಲ್ 0,1 ಫೈನೈಟ್ ಆಗುತ್ತಾ ಇನ್ಫೈನೈಟ್ ಆಗುತ್ತಾ? ಇನ್ಫೈನೈಟ್ ಅಂದ್ರೆ ಎಷ್ಟು ಜನ? ಯಾಕೆ ಇನ್ಫೈನೈಟ್ ಆಗುತ್ತೆ? ನನಗೆ 0 ಆದ್ಮೇಲೆ ನೆಕ್ಸ್ಟ್ ಎಲಿಮೆಂಟೇ ಗೊತ್ತಿಲ್ಲ. ಯಾವ್ದು ಗೊತ್ತಿಲ್ಲ? 0 ಆದ್ಮೇಲೆ ನೆಕ್ಸ್ಟ್ ಎಲಿಮೆಂಟೇ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಹೇಳಿ ನೋಡೋಣ. ನೀನು 0 ಅಥವಾ 0 ಆದ್ಮೇಲೆ ನೆಕ್ಸ್ಟ್ ಎಲಿಮೆಂಟ್ 0.1 ಅಂತ ಹೇಳು. ಇಲ್ಲ, ಇದೆರಡರ ಮಧ್ಯೆ ಇನ್ನೊಂದು ಎಲಿಮೆಂಟ್ ಬರುತ್ತೆ 0.01. ಇಲ್ಲ, 0.01 ಫಸ್ಟ್ ಎಲಿಮೆಂಟ್ ಅಂತ ಹೇಳು. ಇದ್ರ ಮಧ್ಯೆ ಇನ್ನೂ ಎಲಿಮೆಂಟ್ ತಗೋದು ಯಾವುದು? 0.001. ಇಲ್ಲ, 0.001 ಎಲಿಮೆಂಟ್ ಅಂತ ಹೇಳು. ಅದ್ರ ಮಧ್ಯೆ ಇನ್ನೊಂದು ಎಲಿಮೆಂಟ್ ತೆಗೋದು ಯಾವುದು? 0.001. ಹಾಗಿದ್ರೆ ನೀವು ಎಷ್ಟು 0 ಹಾಕಿದ್ರು, ಒಂದು 0ನ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? ಒಂದು ನಂಬರ್ ಇನ್ನೂ ಹತ್ತಿರ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಿದ್ರೆ ಎಷ್ಟು ನಂಬರ್ಸ್ ಇರ್ಬೋದು ಯೋಚನೆ ಮಾಡಿ. ಇನ್ ಬಿಟ್ವೀನ್ 0 ಆ್ಯಂಡ್ 0.1 ಈ ಥರ ಆದರೆ, ಇನ್ ಬಿಟ್ವೀನ್ 0 ಆ್ಯಂಡ್ 0.1 ಈ ಥರ ಆದರೆ ಇನ್ನೂ ಏನಿದೆ? 0.1 0.2 ಇದೆ, 0.2 0.3 ಇದೆ. ಹೋಗಲಿ, 0 to 1. ಅರ್ಥ ಆಗ್ತಿದೆಯಾ? ಅದಿಷ್ಟರ ಮಧ್ಯೆ ಎಷ್ಟು ನಂಬರ್ ಇರ್ಬೋದು? ಎವ್ರಿ ಇಂಟರ್ವಲ್ ಇಸ್ ಆನ್ ಇನ್ಫೈನೈಟ್ ಸೆಟ್. ನೆನಪಿರಲಿ, ಆಯ್ತಾ? ಎಲ್ಲ ಇಂಟರ್ವಲ್ ಏನಾಗಿರುತ್ತೆ? ಇಸ್ ಆನ್ ಇನ್ಫೈನೈಟ್ ಸೆಟ್. ನೀವು ಹೈಯರ್ ಸ್ಟಡೀಸಿಗೆ ಹೋದರೆ ಇನ್ಫೈನೈಟ್ ಸೆಟ್ಟಲ್ಲಿ ಫರ್ದರ್ 2 ಟೈಪ್ಸ್ ಬರುತ್ತೆ. ಇನ್ಫೈನೈಟ್ ಸೆಟ್ಟಲ್ಲಿ
ಫರ್ದರ್ ಟೂ ಟೈಪ್ಸ್, ಒಂದು ಕೌಂಟಬಲ್ ಇನ್ಫೈನೈಟ್, ಇನ್ನೊಂದು ಅನ್ಕೌಂಟಬಲ್ ಇನ್ಫೈನೈಟ್ ಅಂತ ಹೇಳ್ತೀವಿ, ಅಥವಾ ಕೌಂಟಬಲ್ ಸೆಟ್, ಇನ್ನೊಂದು ಅನ್ಕೌಂಟಬಲ್ ಸೆಟ್ ಅಂತ ಹೇಳ್ತೀವಿ. ನ್ಯಾಚುರಲ್ ನಂಬರ್ಸು, ಇಂಟೀಜರ್ಸು, ರ್ಯಾಷನಲ್ ನಂಬರ್ಸ್ ಇವೆಲ್ಲ ಕೌಂಟಬಲ್ ಸೆಟ್ ಆಗುತ್ತೆ. ಇರ್ರ್ಯಾಷನಲ್ ನಂಬರು, ಅದಾದಮೇಲೆ ರಿಯಲ್ ನಂಬರು, ಅದಾದಮೇಲೆ ಈ ಓಪನ್ ಇಂಟರ್ವಲ್ಗಳು, ಕ್ಲೋಸ್ಡ್ ಇಂಟರ್ವಲ್ಗಳು, ಎವ್ರಿ ಇಂಟರ್ವಲ್ಸ್ ಈಸ್ ಅನ್ ಅನ್ಕೌಂಟಬಲ್ ಸೆಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಫರ್ದರ್ ಹೋಗ್ತಾ ಹೋಗ್ತಾ ಹೈಯರ್ ಸ್ಟಡೀಸಲ್ಲಿ ನೋಡ್ತೀರಾ ಅನ್ಕೊಳ್ತೀನಿ, ಅದು MSc ಲೆವೆಲಲ್ಲಿ ನೋಡ್ತೀರಾ, ಡಿಗ್ರಿ ಲೆವೆಲಿಗೂ ನೋಡಲ್ಲ. ಗೊತ್ತಾಯ್ತಲ್ವಾ? ಹಾಗೆ ಯಾವುದೇ ಇಂಟರ್ವಲ್ ಕೊಟ್ಟರು ಫೈನೈಟ್ ಸೆಟ್ ಇನ್ಫೈನೈಟ್ ಸೆಟ್ ಕೇಳಿದ್ರೆ ಏನು ಹೇಳ್ತೀರಾ? ಇಟ್ ಇಸ್ ಇನ್ಫೈನೈಟ್ ಸೆಟ್. ವಾಟ್ ಇಸ್ ಎಂಪ್ಟಿ ಸೆಟ್? ಗೊತ್ತಾಯ್ತಲ್ವಾ? ಫೈನೈಟ್ ಇನ್ಫೈನೈಟ್. ವಾಟ್ ಇಸ್ ಎಂಪ್ಟಿ ಸೆಟ್? ವಾಟ್ ಇಸ್ ಎಂಪ್ಟಿ ಸೆಟ್? A set having no element is called as empty set. One example empty set ge, set of all second year students in the class 11 science, athava collection of all second year science students in the class 11 classroom ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಕಲೆಕ್ಷನ್ ಎಲ್ಲಿ? ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ರೂಮಲ್ಲಿ. ಎಲ್ಲಿ ಸಿಗುತ್ತೋ? ಯಾರಾದರೂ ಸಿಗ್ತಾರ ಅಂತ ಬರೆಯೋಣ ಅಂತ ತೆಗಿತೀವಿ, ಬಟ್ ಯಾರಾದರೂ ಸಿಗ್ತಾರಾ? ಸಿಗಲ್ಲ ಅಲ್ವಾ? ದೇರ್ಫೋರ್ ಏನು ಬರುತ್ತೆ? ಎಂಪ್ಟಿ ಸೆಟ್ ಆಗುತ್ತೆ. ನೀವೇ ಯಾರಾದರೂ ಫೇಲ್ ಆದರೆ ಸೆಕೆಂಡ್ ಇಯರ್ ಆಗಬೇಕಿತ್ತು, ಫಸ್ಟ್ ಇಯರಲ್ಲಿ ಕೂರಿಸ್ಕೊಂಡು ಇರ್ತೀವಿ, ದೇರ್ಫೋರ್ ನಿಮ್ಮನ್ನು ಬರಿಬೋದು ನೆಕ್ಸ್ಟ್ ಇಯರಿಗೆ. ಆ ಥರ ಆಗಲ್ಲ. ಅರ್ಥ ಆಗ್ತಿದೆಯಾ? ಅಥವಾ ಕಲೆಕ್ಷನ್ ಆಫ್ ಆಲ್ ಮ್ಯಾಂಗೋಸ್ ಇನ್ ಎನ್ ಆರೆಂಜ್ ಟ್ರೀ. ಏನು ಹೇಳಿದೆ? ಕಲೆಕ್ಷನ್ ಆಫ್ ಆಲ್ ಮ್ಯಾಂಗೋಸ್ ಇನ್ ಎನ್ ಆರೆಂಜ್ ಟ್ರೀ. ಆರೆಂಜ್ ಟ್ರೀ ಹತ್ರ ಹೋಗಿದ್ಯಾ? ಏನು ನೋಡುತ್ತಾ ಇದೆಯಾ? ಬುಟ್ಟಿ ತಗೊಂಡು ಹೋಗಿದ್ದೀವಿ, ಏನನ್ನು ಕಲೆಕ್ಟ್ ಮಾಡ್ಕೊಬರೋಣ ಅಂತ? ಮ್ಯಾಂಗೋಸ್ನ. ಯಾವ ಟ್ರೀ ಹತ್ರ? ಆರೆಂಜ್ ಟ್ರೀ ಹತ್ರ. ಬುಟ್ಟಿಯಲ್ಲಿ ಒಂದು ಹಣ್ಣಾದ್ರೂ ಬರುತ್ತಾ? ಬುಟ್ಟಿಯಲ್ಲಿ ಒಂದು ಹಣ್ಣಾದ್ರೂ ಹಾಕೋ ಬರ್ತೀರಾ? ಅಂದರೆ ಯಾವ ಸೆಟ್ ಬರುತ್ತೆ ಅಂದರೆ, ನಾನು ಹೇಳ್ತಾರೋ ಕಾನ್ಸೆಪ್ಟ್ ಏನಪ್ಪ ಅಂದರೆ, ನಿಮಗೆ ಬರೀನಂತ ಓಪನ್ ಮಾಡ್ತೀನಿ, ಬಟ್ ಅದರ ಯಾವುದೇ ಎಲಿಮೆಂಟ್ ಸಿಗಲ್ಲ. ಇದನ್ನು ಎಂಪ್ಟಿ ಸೆಟ್ನ ಹೀಗೆ ಡಿನೋಟ್ ಮಾಡ್ತೀವಿ. ಹೇಳಿದ್ದೀನಲ್ವಾ? ಎಂಪ್ಟಿ ಸೆಟ್ನ ಎರಡು ಸಿಂಬಲಿಂದ ಡಿನೋಟ್ ಮಾಡ್ತೀರಿ, ಐದರ್ ದಿಸ್ ಸಿಂಬಲ್ ಆರ್ ಇದು ಏನಿದು 5. ಅರ್ಥ ಆಗ್ತಿದೆಯಾ? ಎಂಪ್ಟಿ ಸೆಟ್ನ ಐದರ್ ಈ ಸಿಂಬಲ್ ಆರ್ ಈ ಸಿಂಬಲ್ ಅಂತ ಡಿನೋಟ್ ಮಾಡುತ್ತೆ. ನೆಕ್ಸ್ಟು ಸಿಂಗಲ್ಟನ್ ಸೆಟ್. ವಾಟ್ ಇಸ್ ಸಿಂಗಲ್ಟನ್ ಸೆಟ್? ಸಿಂಗಲ್ಟನ್, ಸಿಂಗಲ್. ಇದಕ್ಕೆ ಇನ್ನೊಂದು ವರ್ಡ್ ಇದೆ ಕಂಡ್ರೆ, ಎಂಪ್ಟಿ ಸೆಟ್ ಆರ್ ಏನು? ನಲ್ ಸೆಟ್. ಸಿಂಗಲ್ಟನ್ ಸೆಟ್ ಅಂದ್ರೆ ಏನು? ಆ ಸೆಟ್ ಹ್ಯಾವಿಂಗ್ ಓನ್ಲಿ ಒನ್ ಎಲಿಮೆಂಟ್. ಒಂದು ಸೆಟ್ಟಲ್ಲಿ ಒಂದು ಎಲಿಮೆಂಟ್ ಇದ್ರೆ ಏನಂತ ಕರಿತೇವೆ? ಸಿಂಗಲ್ಟನ್ ಸೆಟ್ ಅಂತ ಕರಿತೇವೆ. ನೆಕ್ಸ್ಟು ಸಬ್ಸೆಟ್. ಗೊತ್ತಾಗಲ್ವಾ? ಎಲ್ಲ ಸಿಂಪಲ್ ಕಾನ್ಸೆಪ್ಟ್ಗಳು. ನಲ್ ಸೆಟ್ ಅಂದರೆ ಎಲಿಮೆಂಟ್ ಇಲ್ಲ, ಸಿಂಗಲ್ಟನ್ ಸೆಟ್ ಅಂದರೆ ಒಂದು ಎಲಿಮೆಂಟ್ ಇರಬೇಕು. ನೆಕ್ಸ್ಟ್ ಸಬ್ಸೆಟ್ ಕಾನ್ಸೆಪ್ಟಿಗೆ ಹೋಗ್ತೀವಿ. ವಾಟ್ ಇಸ್ ಸಬ್ಸೆಟ್? ಏನು ಬಿಗೆ ಸಬ್ಸೆಟ್ ಅಂತ ಹೇಳ್ಬೇಕಂದ್ರೆ ಸಬ್ಸೆಟ್ ಅಲ್ವಾ? ಅಂದರೆ ಎ ಅನ್ನೋದು ಬಿ ಅಲ್ಲಿ ಏನಾಗಿರ್ಬೇಕು? ಒಂದು ಪಾರ್ಟ್ ಆಗಿರಬೇಕು. ಅರ್ಥ ಆಗ್ತಿದೆಯಾ? ಈ ಎ ಅನ್ನೋ ಸೆಟ್ ಬಿ ಅಲ್ಲಿ ಏನಾಗಿರ್ಬೇಕು? ಒಂದು ಪಾರ್ಟ್ ಆಗಿರಬೇಕು. ಅದಕ್ಕೆ ವೆನ್ ಡಯಾಗ್ರಾಮ್ ಹಾಕೋದಾದ್ರೆ, ಸೆಟ್ ಎ ದೊಡ್ಡದಾ, ಸೆಟ್ ಬಿ ದೊಡ್ಡದಾ? ಫಾರ್ ಎಕ್ಸಾಂಪಲ್ ಒಂದು ಬರಿತೀನಿ ನೋಡಿ. ಎ ಇಸ್ ಈಕ್ವಲ್ ಟು 1 2 3, ಬಿ ಇಸ್ ಈಕ್ವಲ್ ಟು 1 2 3 4 5 6. ಯಾವ್ದಕ್ಕೆ ಸಬ್ಸೆಟ್ ಆಗಿದೆ? ಯಾವ್ದಕ್ಕೆ ಸಬ್ಸೆಟ್ ಆಗಿದೆ? ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಅಂದ್ರೆ ಎ ಅನ್ನೋ ಸೆಟ್ಟು ಈ ಸೆಟ್ಟಿನ ಒಂದು ಪಾರ್ಟ್ ಆಗಿದೆ ಅಲ್ವಾ? ಎ ಅನ್ನೋ ಸೆಟ್ ಬಿ ಸೆಟ್ನ ಏನಾಗಿದೆ? ಒಂದು ಪಾರ್ಟ್. ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಇನ್ ಬಿ. ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ ಎಲ್ಲಿದೆ? ಬಿ ಅಲ್ಲಿದೆ. ದೇರ್ಫೋರ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ವೆನ್ ಡಯಾಗ್ರಾಮ್ ಅಲ್ಲಿ ಬರೆಯೋದಾದ್ರೆ, ಮತ್ತು ವೆನ್ ಡಯಾಗ್ರಾಮ್ ಡೆಫಿನೇಷನ್ ಬೇಡ ಅಲ್ವಾ? ಡೆಫಿನೇಷನ್ ಏನು ಬೇಡ. ವೆನ್ ಡಯಾಗ್ರಾಮ್ ಅಲ್ಲಿ ಬರೆಯೋದಾದ್ರೆ ವೆನ್ ಡಯಾಗ್ರಾಮ್ ಅಲ್ಲಿ ಬರೆಯೋದಾದ್ರೆ ಸೆಟ್ ಎ ಏನು? 1 2 3. ಸೆಟ್ ಬಿ ಏನು? 4 5 6. ಇದು ಸೆಟ್ ಎ, ಇದು ಸೆಟ್ ಬಿ. ಅಂದ್ರೆ ಸೆಟ್ ಬಿ ಒಳಗಡೆನೆ ಏನಿರುತ್ತೆ? ಸೆಟ್ ಎ ಇರುತ್ತೆ. ದೇರ್ಫೋರ್ ಇಟ್ ಇಸ್ ಅ ಇಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ, if A is a subset of B, if A is a subset of B, ಇದ್ರ ಮೀನಿಂಗ್ ಏನಪ್ಪ? X A ಅಲ್ಲಿದ್ರೆ ಅದು ಎಲ್ಲಿರುತ್ತೆ? B ಅಲ್ಲಿರುತ್ತೆ. A is a subset of B ಅಂದ್ರೆ ಏನು? Every element belongs to A, which is also element of B. ವೆನ್ ಡಯಾಗ್ರಾಮ್ ಅಲ್ಲಿ ಬರೆಯೋದಾದ್ರೆ
ಸೆಟ್ ಬಿ, ಆ ಸೆಟ್ ಒಳಗಡೆ ಸೆಟ್ ಎ ಇರುತ್ತೆ, ಇಲ್ಲಿ ಯೂನಿವರ್ಸಲ್ ಸೆಟ್ ಇರುತ್ತೆ. ಸೆಟ್ಟಲ್ಲಿರೋ ಎಲಿಮೆಂಟ್ನ ಹಾಗೆ ತೆಗೆದ್ರೆ, ಕೇಳಿಸ್ಕೊಳ್ಳಿ, ಒಂದು ಸೆಟ್ಟಲ್ಲಿರೋ ಎಲಿಮೆಂಟ್ನ ಹಾಗೆ ತೆಗೆದ್ರೆ ಬಿಲಾಂಗ್ಸ್ ಟು ಬರಿತೀವ, ಸಬ್ಸೆಟ್ ಬರಿತೀವ? ಒಂದು ಸೆಟ್ಟಲ್ಲಿರೋ ಎಲಿಮೆಂಟ್ ಹಾಗೆ ತೆಗೆದು, ಫಾರ್ ಎಕ್ಸಾಂಪಲ್ 1, ಆವಾಗಲೂ ಒಂದು ಸೆಟ್ ಕೊಟ್ಟೆ ಅಲ್ವಾ, 1 2 3 ಅಂತ ಒಂದು ಸೆಟ್ ಕೊಟ್ಟೆ ಅಲ್ವಾ, ಈ ಎಲಿಮೆಂಟ್ನ ಹಾಗೆ ತಗೊಂಡ್ರೆ ಬಿಲಾಂಗ್ಸ್ ಟು ಬರಿತೀವ, ಸಬ್ಸೆಟ್ ಬರಿತೀವ? ಬಿಲಾಂಗ್ಸ್ ಟು ಬರಿತೀವಿ. ಅದಕ್ಕೆ ಒಂದು ಸೆಟ್ ಸಿಂಬಲ್ ಹಾಕಿದ್ರೆ ಏನಂತ ಬರಿತೀರಾ? ಸಬ್ಸೆಟ್ ಅಂತ ಬರಿತೀರಾ. ಇನ್ನೊಂದು ಎಕ್ಸಾಂಪಲ್, ಸೆಟ್ 1 2 3, ಬಿಲಾಂಗ್ಸ್ ಟು ಸಬ್ಸೆಟಾ? ಸೆಟ್ಟಲ್ಲಿರೋ ಎಲಿಮೆಂಟ್ನ ಹಾಗೆ ತೆಗೆದ್ರೆ ಬಿಲಾಂಗ್ಸ್ ಟು, ಆ ಎಲಿಮೆಂಟ್ಗೆ ಒಂದು ಸೆಟ್ ಸಿಂಬಲ್ ಹಾಕಿದ್ರೆ ಏನಾಗುತ್ತೆ? ಸಬ್ಸೆಟ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸೆಟ್ಟಲ್ಲಿರೋ ಎಲಿಮೆಂಟ್ನ ಹಾಗೆ ತೆಗೆದ್ರೆ ಏನು? ಬಿಲಾಂಗ್ಸ್ ಟು, ಅದಕ್ಕೆ ಸೆಟ್ ಸಿಂಬಲ್ ಹಾಕಿದ್ರೆ ಸಬ್ಸೆಟ್ ಆಗುತ್ತೆ. ಓಕೆನಾ? ನೆಕ್ಸ್ಟು, ಎಷ್ಟು ಸಬ್ಸೆಟ್ ಇರುತ್ತೆ ಒಂದು ಸೆಟ್ಟಿಗೆ? ಫಾರ್ ಎಕ್ಸಾಂಪಲ್ A = 2 4 5 ಅಥವಾ A = 1 2 3, ಎಷ್ಟು ಸಬ್ಸೆಟ್ ಬರಿಬೋದು? ಹೇಳಿರೋ ಕಥೆನ ಒಂದು ಟೈಮ್ ಮತ್ತೆ. A = 2 4 5, ಎಷ್ಟು ಸಬ್ಸೆಟ್ನ ಬರಿಬೋದು? ಸಬ್ಸೆಟ್ ಹೇಳಿ ನೋಡೋಣ ಬೇಗ ಬೇಗ. ಯಾವುದು? ಎಂಪ್ಟಿ ಸೆಟ್, ಸಿಂಗಲ್ಟನ್ 1, ಸಿಂಗಲ್ಟನ್ 2, ಸಿಂಗಲ್ಟನ್ 3, 1 2, 1 3, 2 3, ಯಾವುದು? 1 2 3. ಎಷ್ಟು ಸಬ್ಸೆಟ್ ಸಿಕ್ತು? 8 ಸಬ್ಸೆಟ್ ಸಿಕ್ಕಿದೆ ಅಲ್ವಾ? ಹೇಳಿದೆ. ಇನ್ ಜನರಲ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ? ಎನ್ ಆಫ್ ಎ ಡಿನೋಟ್ ಮಾಡುತ್ತೆ, ಎನ್ ಆಫ್ ಎ ಡಿನೋಟ್ ಮಾಡುತ್ತೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ. ಎಷ್ಟು ಎಲಿಮೆಂಟ್ ಇದೆ? 3 ಎಲಿಮೆಂಟ್ ಇದೆ. ನಂಬರ್ ಆಫ್ ಸಬ್ಸೆಟ್ ಎಷ್ಟಾಗುತ್ತೆ ಹಾಗಿದ್ರೆ? ಎಷ್ಟಾಗುತ್ತೆ? ಫಾರ್ಮುಲಾ ಏನು? 2 to the power 3, ಅಂದ್ರೆ ಆನ್ಸರ್ ಏನು ಬರುತ್ತೆ? 8 ಬರುತ್ತೆ. ಇನ್ ಜನರಲ್ ಒಂದು ಸೆಟ್ಟಲ್ಲಿ m ಎಲಿಮೆಂಟ್ ಇದ್ರೆ, ಒಂದು ಸೆಟ್ಟಲ್ಲಿ m ಎಲಿಮೆಂಟ್ ಇದ್ರೆ ನಂಬರ್ ಆಫ್ ಸಬ್ಸೆಟ್ ಎಷ್ಟು? ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು? 2 power m. ನೆನಪಿರಬೇಕು, ಇದು ರಿಲೇಷನ್ ಅಂಡ್ ಫಂಕ್ಷನ್ಗೆ ತುಂಬ ಇಂಪಾರ್ಟೆಂಟ್. ನಂಬರ್ ಆಫ್ ಸಬ್ಸೆಟ್ಸ್ ಮೇಲೆ ಕ್ವಶನ್. ಯಾಕಂದ್ರೆ ರಿಲೇಷನ್ ಅಂದ್ರೆ ಏನು ಡಿಫೈನ್ ಮಾಡ್ತೀವಿ? ಇಟ್ ಇಸ್ ಸಬ್ಸೆಟ್ ಆಫ್ ಕಾರ್ಟೇಶಿಯನ್ ಪ್ರಾಡಕ್ಟ್. ಸಬ್ಸೆಟ್ ಅಂತ ಬರುತ್ತಲ್ವಾ, ಈ ಪ್ರಾಪರ್ಟಿ ತುಂಬ ಯೂಸ್ ಮಾಡ್ತೀವಿ, ನೋಡಿದಿರಲ್ವಾ ಈಗ ಆಲ್ರೆಡಿ. ಈ ಪ್ರಾಪರ್ಟಿ ತುಂಬ CET ಅಂತೂ ತುಂಬ ಬರ್ತಾ ಇರುತ್ತೆ ಅವಾಗ ಒಂದು ಕ್ವಶನ್ ಇದ್ರ ಮೇಲೆ, ನೆನಪಿರಲಿ ಆಯ್ತಾ? ಹಾಗಿರೋ ಒಂದು ಸೆಟ್ಟಲ್ಲಿ 8 ಎಲಿಮೆಂಟ್ಸ್ ಇದ್ರೆ ನಂಬರ್ ಆಫ್ ಸಬ್ಸೆಟ್ ಎಷ್ಟು? 2 to the power 8. ಐ ಥಿಂಕ್ ಇಟ್ ಇಸ್ 256. ಎಷ್ಟು ಸಬ್ಸೆಟ್ ಬರುತ್ತೆ? 256 ಸಬ್ಸೆಟ್ ಬರುತ್ತೆ. ಇನ್ನು ಸಬ್ಸೆಟಲ್ಲಿ ಫರ್ದರ್ 2 ಟೈಪ್ಸ್. ಸಬ್ಸೆಟಲ್ಲಿ ಎಷ್ಟು ಟೈಪ್ ಇದೆ? 2 ಟೈಪ್ಸ್ ಇದೆ, ಪ್ರಾಪರ್ ಸಬ್ಸೆಟ್ ಆ್ಯಂಡ್ ಇಂಪ್ರಾಪರ್ ಸಬ್ಸೆಟ್ ಅಂತ. ಅದು ನಿಮ್ಮ ಸಿಲೆಬಸಲ್ಲಿ ತೆಗೆದುಬಿಟ್ಟಿದ್ದಾರೆ. ಯಾವುದು? ಪ್ರಾಪರ್ ಸಬ್ಸೆಟ್ ಆ್ಯಂಡ್ ಇಂಪ್ರಾಪರ್ ಸಬ್ಸೆಟ್. ಪ್ರಾಪರ್ ಸಬ್ಸೆಟ್ ಅಂದರೆ ಏನಿಲ್ಲ ನೋಡಿ, ಇಲ್ಲಿ ಒಂದು ಸೆಟ್ ಅದಕ್ಕೆ ಅದೇ ಸಬ್ಸೆಟ್ ಆಗಿರುತ್ತಲ್ವಾ? ಒಂದು ಸೆಟ್ಟು ಅದಕ್ಕೆ ಅದೇ ಸಬ್ಸೆಟ್ ಆಗಿಲ್ವೇನೋ? ಹೌದು ತಾನೇ? ಆ ಸೆಟ್ನೇ ಇಂಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಆ ಸೆಟ್ನ ಬಿಟ್ಟು ಮಿಕ್ಕಿದ್ದೆಲ್ಲದನ್ನು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಯಾವ ಸಬ್ಸೆಟ್ ಅಂತ ಕರಿತೀವಿ? ಪ್ರಾಪರ್. ಹಾಗಿದ್ರೆ ಎಲ್ಲ ಸೆಟ್ಟಿಗೂ ಎಷ್ಟು ಇಂಪ್ರಾಪರ್ ಸಬ್ಸೆಟ್ ಇರುತ್ತೆ? ಒಂದು ಇಂಪ್ರಾಪರ್ ಸಬ್ಸೆಟ್ ಇರುತ್ತೆ. ಆ ಇಂಪ್ರಾಪರ್ ಬಿಟ್ಟಿದ್ದೆಲ್ಲ ಏನಾಗುತ್ತೆ? ಪ್ರಾಪರ್ ಸಬ್ಸೆಟ್ ಆಗುತ್ತೆ. ಹಾಗಿದ್ರೆ ಈ ಸೆಟ್ಗೆ ಎಷ್ಟು ಪ್ರಾಪರ್ ಸಬ್ಸೆಟ್ ಇದೆ? 7. ಎಷ್ಟು ಇಂಪ್ರಾಪರ್ ಇದೆ? ನಿಮಗೆ ಪ್ರಾಪರ್ ಇಂಪ್ರಾಪರ್ ಸಿಲೆಬಸ್ ಅಲ್ಲಿ ಇತ್ತು, ಅದನ್ನ ಡಿಲೀಟ್ ಮಾಡಿದ್ರೆ ಆಯ್ತಾ? ನಿಮಗೆ ಪ್ರಾಪರ್ ಇಂಪ್ರಾಪರ್ ಇದ್ದಾಗ ಕ್ವಶನ್ ಹೇಗಿರ್ತಿತ್ತು ಅಂದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಕೇಳ್ತಿರ್ಲಿಲ್ಲ, ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಅಂತ ಕೇಳ್ತಿದ್ರು. ಏನ್ ಕೇಳ್ತಿದ್ರು? ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಅಂತ ಕೇಳ್ತಿದ್ರು. ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಅಂದ್ರೆ ಎಷ್ಟು ಪ್ರಾಪರ್ ಸಬ್ಸೆಟ್ಸ್ ಇದೆ? ಒಂದನ್ನು ಬಿಟ್ಟರೆ ಎಷ್ಟು ಉಳಿಯೋದು? 7. ಅರ್ಥ ಆಗ್ತಿದೆಯಾ? ಲಾಸ್ಟಿಗೆ ಬೇಕಾದ್ರೆ ಒಂದು ಡೆಫಿನೇಷನ್ ಬರ್ಕೊಂಡಿರಿ, ಗಾಲಿ ಇದೆಲ್ಲ ಬರ್ಕೊಳ್ಳಿ, ಬರ್ಕೊಂಡಿರಿ. ಸಬ್ಸೆಟ್ ಅಂತ ಹಾಕೊಂಡು ಸಬ್ಸೆಟ್ಸ್ ಅಂತ ಹಾಕೊಂಡು ಇದರಲ್ಲಿ ಫರ್ದರ್ 2 ಟೈಪ್. ಒಂದು ಇಂಪ್ರಾಪರ್ ಸಬ್ಸೆಟ್, ಇಂಪ್ರಾಪರ್ ಸಬ್ಸೆಟ್, ಇನ್ನೊಂದು ಪ್ರಾಪರ್ ಸಬ್ಸೆಟ್. ಇಂಪ್ರಾಪರ್ ಸಬ್ಸೆಟ್, ಇನ್ನೊಂದು ಪ್ರಾಪರ್ ಸಬ್ಸೆಟ್. ಏನು ಇಂಪ್ರಾಪರ್ ಸಬ್ಸೆಟ್ ಅಂದರೆ
ಆ ಸೆಟ್ ಇಟ್ ಸೆಲ್ಫ್. ಹೌದಲ್ವಾ? ಆ ಸೆಟ್ ಇಟ್ ಸೆಲ್ಫ್ ಏನಂತ ಹೇಳ್ತೀಯಾ? ಇಂಪ್ರಾಪರ್ ಸಬ್ಸೆಟ್. ಬರೀ ಆ ಸೆಟ್ ಇಟ್ ಸೆಲ್ಫ್ is called as improper subset. is called as ಎಲ್ಲ ಬೇಡ, ಸಾಕು. ಆ ಸೆಟ್ ಇಟ್ ಸೆಲ್ಫ್ ಅಂತ ಬರೀರಿ ಸಾಕು. ಎಲ್ಲ ಸೆಟ್ಟಿಗೂ ಆ ಸೆಟ್ ಸಬ್ಸೆಟ್ ಆಗಿರುತ್ತಲ್ವಾ, ಅದನ್ನೇನಂತ ಕರಿತೀನಿ? ಇಂಪ್ರಾಪರ್ ಸಬ್ಸೆಟ್ ಅಂತದ್ದು. ಇಂಪ್ರಾಪರ್ ಸಬ್ಸೆಟ್ ಅದರ್ ದೆನ್ ದಟ್ ಸೆಟ್ ಸಬ್ಸೆಟ್ ಬರೆದ್ರೆ ಏನಂತ ಕರಿತೀಯಾ? ಪ್ರಾಪರ್ ಸಬ್ಸೆಟ್. ಬರೀರಿ ಅದರ್ ದ್ಯಾನ್ ಗಿವನ್ ಸೆಟ್. ಅದರ್ ಸಬ್ಸೆಟ್ ಅಥವಾ ಅದರ್ ದೆನ್ ಗಿವನ್ ಸೆಟ್. ಅದರ್ ದ್ಯಾನ್ ಗಿವನ್ ಸೆಟ್. ಅದರ್ ದ್ಯಾನ್ ಗಿವನ್ ಸೆಟ್. ಹಾಗಿದ್ರೆ ಎಲ್ಲ ಸೆಟ್ಟಿಗೂ ಎಷ್ಟು ಇಂಪ್ರಾಪರ್ ಸಬ್ಸೆಟ್ ಇರುತ್ತೆ? ಎಲ್ಲ ಸೆಟ್ಟಿಗೂ ಯಾವುದೇ ಸೆಟ್ ತಗೋ, 3 ಎಲಿಮೆಂಟ್ ಇರೋ ಥರ ತಗೋ, 2 ಎಲಿಮೆಂಟ್ ಇರೋ ಥರ ತಗೋ, 4 ಎಲಿಮೆಂಟ್ ಇರೋ ಥರ ತಗೋ, ಎಷ್ಟು ಇಂಪ್ರಾಪರ್ ಸಬ್ಸೆಟ್ ಇರುತ್ತೆ? ಎಷ್ಟು ಇಂಪ್ರಾಪರ್ ಸಬ್ಸೆಟ್ ಇರುತ್ತೆ? 1. ಆ ಸೆಟ್ ಇಟ್ ಸೆಲ್ಫ್. ಹಾಗೆ ಎಷ್ಟು ಪ್ರಾಪರ್ ಸಬ್ಸೆಟ್ ಇರುತ್ತೆ? ಎನಿವನ್? ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಇಂದ ಇಂಪ್ರಾಪರ್ನ ತೆಗೆದ್ರೆ ಉಳಿಯೋದೇನೋ? ಪ್ರಾಪರ್ ಸಬ್ಸೆಟ್. ಫಾರ್ ಎಕ್ಸಾಂಪಲ್ 3 ಎಲಿಮೆಂಟ್ ಇದ್ರೆ ಎಷ್ಟು ಸಬ್ಸೆಟ್ನ ಬರಿಬೋದು? 8 ಸಬ್ಸೆಟ್ನ ಬರಿಬೋದಲ್ವಾ? 8 ಸಬ್ಸೆಟ್ ಅಲ್ಲಿ ಎಷ್ಟು ಇಂಪ್ರಾಪರ್ ಇರೋದು? 1 is ಇಂಪ್ರಾಪರ್. ಹಾಗೆ 8 ಇಂದ 1 ತೆಗೆದ್ರೆ ಸಿಗೋದು ಯಾವ್ದು ನನಗೆ? 7. ಅಂದ್ರೆ ಯಾವುದು 7 ಏನಾಗಿರುತ್ತೆ? ಪ್ರಾಪರ್ ಸಬ್ಸೆಟ್ ಆಗಿರುತ್ತೆ. ಅಥವಾ 4 ಎಲಿಮೆಂಟ್ ಇದ್ರೆ ಒಂದು ಸೆಟಲ್ಲಿ 1 2 3 4 ಇದೆ ಅನ್ಕೋ. 1 2 3 4 ಎಷ್ಟು ಸಬ್ಸೆಟ್ ಬರಿಬೋದು? 16 ಸಬ್ಸೆಟ್ ಬರಿಬೋದು. 16 ಅಲ್ಲಿ ಇಂಪ್ರಾಪರ್ ಎಷ್ಟು? 1. ಅಂದ್ರೆ ಟೋಟಲ್ ನಂಬರ್ ಇಂದ ಇಂಪ್ರಾಪರ್ ಸಬ್ಸೆಟ್ ನ ತೆಗೆದ್ರೆ ಉಳಿಯೋದೇನು? ಪ್ರಾಪರ್ ಸಬ್ಸೆಟ್. ಅದೇ ಬರ್ದಿರೋದು. ಟೋಟಲ್ ನಂಬರ್ ಇಂದ ಇಂಪ್ರಾಪರ್ ಎಷ್ಟು? 1. ಟೋಟಲ್ ನಂಬರ್ ಇಂದ ಇಂಪ್ರಾಪರ್ ಅಂತ ತೆಗೆದ್ರೆ ಉಳಿಯೋದೇನು ನನಗೆ? ಪ್ರಾಪರ್ ಸಬ್ಸೆಟ್ ಉಳಿಯೋದು. ಬರ್ಕೊಳ್ಳೋದನ್ನ ಇಂಪ್ರಾಪರ್ ಸಬ್ಸೆಟ್ ಇಸ್ ಈಕ್ವಲ್ ಟು 1. ಪ್ರಾಪರ್ ಸಬ್ಸೆಟ್ ಇಸ್ ಈಕ್ವಲ್ ಟು 2 power m minus 1 where n of a is equal to m. ಒಂದು ಸೆಟ್ಟಲ್ಲಿ m ಎಲಿಮೆಂಟ್ ಇದೆ ಅಂದ್ರೆ 2 power m ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಕೊಡುತ್ತಲ್ವಾ? ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಇಂದ 1 ಸೆಟ್ ತೆಗೆದ್ರೆ, ಅಂದ್ರೆ ಒಂದು ಇಂಪ್ರಾಪರ್ ಸೆಟ್ ತೆಗೆದ್ರೆ ಉಳಿಯೋದು ಯಾವ್ದು ನನಗೆ? ಪ್ರಾಪರ್ ಸಬ್ಸೆಟ್ ಉಳಿಯುತ್ತೆ. ಇದೆಲ್ಲ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಲಿ ಅಂತ ಬರೆಸ್ತೀನಿ. ಹಾಗೆ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಎಷ್ಟಿದಕ್ಕೆ? ಇಫ್ a is equal to 1 2 3 4 5 then what is the number of proper subset for that set? ಹೇಳಿ ಆನ್ಸರು. ಇಂಪ್ರಾಪರ್ ಎಷ್ಟು? 1 ಅಲ್ವಾ? ಪ್ರಾಪರ್ ಎಷ್ಟು? ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಇಂದ 1 ಮೈನಸ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಎಷ್ಟು ಬರುತ್ತೆ? ಎಷ್ಟು? 2 to the power 5 minus 1 ಅಂದ್ರೆ ಎಷ್ಟು ಆನ್ಸರು? 32 minus 1. ಏನು ಬರುತ್ತೆ ಆನ್ಸರು? 31. ಗೊತ್ತಾಯ್ತಲ್ವಾ? ತಿಳ್ಕೊಂಡಿರಿ. ಎಲ್ಲಾದ್ರೂ ಬಂದ್ರೆ ಯೂಸ್ ಮಾಡೋದು. ಗೊತ್ತಾಯ್ತಾ? ಇಟ್ ಇಸ್ ಆಲ್ ಅಬೌಟ್ ಯುವರ್ ಏನು? ಸಬ್ಸೆಟ್. ನೆಕ್ಸ್ಟು ಈಕ್ವಲ್ ಸೆಟ್ಸ್. ವಾಟ್ ಇಸ್ ಈಕ್ವಲ್ ಸೆಟ್? ಬೇಗ ಹೇಳಿ. ಸಣ್ಣ ಡೆಫಿನೇಷನ್ ಕೊಟ್ಟರು, ಅದಕ್ಕೆ ಬೇಗ ಕವರ್ ಮಾಡಿ. ಸಣ್ಣ ಡೆಫಿನೇಷನ್ ಅಲ್ಲಿ ವಾಟ್ ಇಸ್ ಈಕ್ವಲ್ ಸೆಟ್? 2 ಸೆಟ್ನ ಈಕ್ವಲ್ ಅಂತ ಹೇಳಬೇಕಂದ್ರೆ ಏನಾಗಿರ್ಬೇಕು? 2 ಸೆಟ್ಟಲ್ಲೂ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು. ಅವ್ರಿರೋ ಪೊಸಿಷನ್ ಏನಾದರೂ ಆಗಲಿ. ಅರ್ಥ ಆಗ್ತಿದೆಯಾ? ಏನು? ಅವರು ಇರೋ ಪೊಸಿಷನ್ ಏನಾದರೂ ಆಗಲಿ, ಬಟ್ ಅದ್ರ ಎಲಿಮೆಂಟ್ಸ್ ಏನಿರಬೇಕು? ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ 1 2 3 4, ಇನ್ನೊಂದು 4 3 2 1. ಇದೆರಡು ಈಕ್ವಲ್ ಸೆಟ್ಟಾ? ಈಕ್ವಲ್ ಸೆಟ್ ಅಲ್ವಾ? ಯಾಕೆ? 2 ಸೆಟ್ಟಲ್ಲೂ ಸೇಮ್ ಎಲಿಮೆಂಟ್ ಇದೆ, ಬಟ್ ಪೊಸಿಷನ್ ಬೇರೆ. ಇಲ್ಲಿ 1 ಫಸ್ಟ್ ಅಲ್ಲೇ ಕಾಣಿಸಿದೆ, ಇಲ್ಲಿ 1 4th ಪೊಸಿಷನ್ ಅಲ್ಲಿ ಇದೆ. ಇಲ್ಲಿ 2 ಫಸ್ಟ್ ಅಲ್ಲೇ ಕಾಣಿಸಿದೆ, ಇಲ್ಲಿ ಸೆಕೆಂಡ್ ಅಲ್ಲಿ ಕಾಣಿಸಿದೆ. ಇಲ್ಲಿ 2 3rd ಪೊಸಿಷನ್ ಅಲ್ಲಿ ಕಾಣಿಸಿದೆ. ಅವರಿರೋ ಪೊಸಿಷನ್ ಬೇರೆ, ಬಟ್ ಎಲಿಮೆಂಟ್ಸು ಸೇಮ್ ಇದೆ. 2 sets are said to be equal if they have same elements. ಅರ್ಥ ಆಗ್ತಿದ್ಯಾ? ಇನ್ನೊಂದು ಡೆಫಿನೇಷನ್ ಬರ್ಕೊಂಡಿರಿ. ಈಕ್ವಿವ್ಯಾಲೆಂಟ್ ಸೆಟ್, ಅದು ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಬರ್ಕೊಂಡಿರಿ. ಅಲ್ಲಿ ಕೊಟ್ಟಿದ್ದೀನಿ ನೋಡಿ, ಸಿನಾಪ್ಸಿಸ್ ಅಲ್ಲಿ ಇದೆ. ಅದು 2 ಸೆಟ್ನ ಈಕ್ವಿವ್ಯಾಲೆಂಟ್ ಅಂತ ಹೇಳ್ಬೇಕಂದ್ರೆ ಸೇಮ್ ನಂಬರ್ ಆಫ್ ಎಲಿಮೆಂಟ್ ಇರಬೇಕು. ಒಂದು ಸೆಟ್ಟಲ್ಲಿ 4 ಎಲಿಮೆಂಟ್ ಇದ್ರೆ ಇನ್ನೊಂದು ಸೆಟ್ಟಲ್ಲೂ 4 ಎಲಿಮೆಂಟ್ ಇರಬೇಕು. ಸೇಮ್ ಎಲಿಮೆಂಟ್ ಇರಬೇಕು ಅಂತ ಹೇಳ್ತಿಲ್ಲ ನಾನು. ಸೇಮ್ ಎಲಿಮೆಂಟ್ ಇದ್ರೆ ಈಕ್ವಲ್ ಸೆಟ್, ಸೇಮ್ ಎಲಿಮೆಂಟ್ ಇದ್ರೆ
ಈಕ್ವಲ್ ಸೆಟ್. ಈಕ್ವಿವ್ಯಾಲೆಂಟ್ ಸೆಟ್ ಅಂದ್ರೆ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್, ಸೆಟ್ ಎ ಇಸ್ ಈಕ್ವಲ್ ಟು 1 2 3 4, ಸೆಟ್ ಬಿ ಇಸ್ ಈಕ್ವಲ್ ಟು ABCD ಅಂತ. ಸರಿ ಕೇಳಿಸ್ಕೊಳ್ಳಿ, ಈಕ್ವಿವ್ಯಾಲೆಂಟ್ ಸೆಟ್ ಅಂದ್ರೆ ಸೇಮ್ ಎಲಿಮೆಂಟ್ಸ್ ಇರಬೇಕು ಅಂತ ಇಲ್ಲ, ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಏನು ಸೇಮ್ ಎಲಿಮೆಂಟ್ಗೂ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರೋ ಡಿಫ್ರೆನ್ಸು? ಸೇಮ್ ಎಲಿಮೆಂಟ್ ಅಂದ್ರೆ 1 ಇದ್ರೆ 1 ಇರಬೇಕು, 2 ಇದ್ರೆ 2 ಇರಬೇಕು, 3 ಇದ್ರೆ 3 ಇರಬೇಕು, 4 ಇದ್ರೆ 4 ಇರಬೇಕು. ಈಕ್ವಲ್ ಸೆಟ್ ಡೆಫಿನೇಷನ್. ಈಕ್ವಿವ್ಯಾಲೆಂಟ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ ಸೇಮ್ ಇರಬೇಕು ಅಷ್ಟೇ. ಎ ಅಲ್ಲಿ 4 ಎಲಿಮೆಂಟ್ ಇದ್ರೆ ಬಿ ಅಲ್ಲಿ ಕೂಡ 4 ಎಲಿಮೆಂಟ್ ಇರಬೇಕು ಅಷ್ಟೇ. ಗೊತ್ತಾಯ್ತಲ್ವಾ? 2 sets are said to be equivalent if number of elements in first set and number of elements in second set are equal. ನಂಬರ್ ಆಫ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡಿದ್ರೆ ಈಕ್ವಿವ್ಯಾಲೆಂಟ್ ಸೆಟ್, ಬರೀ ಎಲಿಮೆಂಟ್ಸ್ ಬಗ್ಗೆ ಮಾತಾಡಿದ್ರೆ ಈಕ್ವಲ್ ಸೆಟ್. ಆಪರೇಷನ್ ಆನ್ ಸೆಟ್ಸ್ ಎಷ್ಟು ಆಪರೇಷನ್ಸ್ ಇದೆ? ಕಿಡ್ನಿ ಆಪರೇಷನ್, ಲಿವರ್ ಆಪರೇಷನ್. ಯಾವುದು ಆಪರೇಷನ್ ಆನ್ ಸೆಟ್ಸು? ಯೂನಿಯನ್, ಇಂಟರ್ಸೆಕ್ಷನ್, ಡಿಫರೆನ್ಸ್ ಅಂಡ್ ಕಾಂಪ್ಲಿಮೆಂಟ್. ಹೌದಲ್ವಾ? ಯಾವ್ದ್ಯಾವುದು? ಯೂನಿಯನ್, ಇಂಟರ್ಸೆಕ್ಷನ್, ನೆಕ್ಸ್ಟು ಡಿಫರೆನ್ಸ್, ಇನ್ನೊಂದು ಯಾವ್ದು ನೋಡಿದ್ದು? ಕಾಂಪ್ಲಿಮೆಂಟ್. ಇರಲಿ. ಏನು ಯೂನಿಯನ್ ಅಂದ್ರೆ? ಯೂನಿಯನ್ ಆಫ್ 2 sets. ಏನು ಹಿಂಗೆ ಹೇಳಿದ್ರೆ ಗೊತ್ತಾಗಲ್ಲ, ಹಿಂಗೆ ಹೇಳಿದ್ರೆ ಏನು ಹೇಳಿ? ಆನ್ಸರ್ ಹೇಳಬೇಕು. ಏನು ಯೂನಿಯನ್ ಆಫ್ 2 sets ಅಂದ್ರೆ? ಎರಡೂ ಸೆಟ್ನ ಸೇರಿ ಬರೀಬೇಕು ಅಂತ ಹೇಳ್ತೀನಿ. ಹೌದು ತಾನೆ? ಅಂದ್ರೆ ಏನು? ಎರಡೂ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ನ ಕಂಬೈನ್ ಮಾಡಿ ಸಿಂಗಲ್ ಸೆಟ್ನ ಫಾರ್ಮ್ ಮಾಡ್ಬೋದು. ಸರಿ ಕೇಳಿಸ್ಕೊಳ್ಳಿ. ಯೂನಿಯನ್ ಅಂದ್ರೆ ಏನು? ಎರಡೂ ಸೆಟ್ಟಲ್ಲಿರೋ ಎಲಿಮೆಂಟ್ಸ್ನ ಸೇರಿ ಒಂದು ಸಿಂಗಲ್ ಸೆಟ್ ಮಾಡಿ. ತುಂಬ ಎಲ್ಲ ಹೇಳಲಿಕ್ಕೆ ಹೋಗಲ್ಲ. ವಾಟ್ ಇಸ್ ಎ ಯೂನಿಯನ್ ಬಿ? ಡೆಫಿನೇಷನ್ ಹೇಳಿ. ಯೂನಿಯನ್ನ ಎಲಾಂಗೇಟೆಡ್ ಯು ಅಂತ ಡಿನೋಟ್ ಮಾಡ್ತೀವಿ. ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಆರ್. ಇಲ್ಲಿ ಮಧ್ಯೆ ಒಂದು ವರ್ಡ್ ಸೇರಿಸ್ಬೇಕು, ಆ್ಯಂಡ್ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಆಯ್ತಾ? ಅದೇ 3 ಸೆಟ್ ತಗೊಂಡ್ರೆ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ತಗೊಂಡ್ರೆ set of all x such that x belongs to A or x belongs to B or x belongs to C. Venn diagram. ಇದು ಸೆಟ್ A, ಸೆಟ್ B. ಯಾವ ರೀಜನ್ ಶೇಡ್ ಮಾಡ್ತೀವಿ? A ಯೂನಿಯನ್ B ಅಂದ್ರೆ ಯಾವ ರೀಜನ್ ಶೇಡ್ ಮಾಡ್ತೀವಿ? ಹೋಲ್ A ಮತ್ತೆ B ನ ಶೇಡ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಕಾಮನ್ ರೀಜನ್. ನೆಕ್ಸ್ಟು A ಇಂಟರ್ಸೆಕ್ಷನ್ B ಅಂದ್ರೆ ವಾಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ? ಡೆಫಿನೇಷನ್ ಹೇಳಿ ಬೇಗ. ಸೆಟ್ ಆಫ್ ಆಲ್ ಎ. ಡೆಫಿನೇಷನ್ ಹೇಳಿ. ಹೋಗ್ಲಿ. ಏನು ಡೆಫಿನೇಷನು ಎ ಇಂಟರ್ಸೆಕ್ಷನ್ದು? ಕಾಮನ್ ಎಲಿಮೆಂಟ್ಸ್ ಇನ್ ಬಿಟ್ವೀನ್ ಫಸ್ಟ್ ಸೆಟ್ ಆ್ಯಂಡ್ ಸೆಕೆಂಡ್ ಸೆಟ್. ಏನು ಬರುತ್ತೆ? ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಅಂದರೆ ಎಕ್ಸ್ ಫಸ್ಟ್ ಸೆಟಲ್ಲಿ ಇರಬೇಕು, ಸೆಕೆಂಡ್ ಸೆಟಲ್ಲಿ ಇರಬೇಕು. ಅದೇ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ set of all x such that x belongs to A and x belongs to B and x belongs to C. 3 ಸೆಟಲ್ ಕಾಮನ್ ಇರಬೇಕು. ವೆನ್ ಡಯಾಗ್ರಾಮ್. ಯಾವ ರೀಜನ್ ಶೇಡ್ ಮಾಡ್ತೀವಿ? ವಿ ಶೇಡ್ ದ ಕಾಮನ್ ರೀಜನ್. ನೆಕ್ಸ್ಟ್ ಡಿಫರೆನ್ಸ್ ಆಫ್ 2 sets. 3 ಸೆಟ್ ಗೊತ್ತಲ್ವಾ? 3 ಸೆಟ್ ಗೊತ್ತಲ್ವಾ? ಇದು ಹೇಳಿದ್ದೀನಲ್ವಾ? 3 ಸೆಟ್ ಡಯಾಗ್ರಾಮ್ ಹಾಕೋದು ಹೇಳ್ತೀನಿ, ನೆಕ್ಸ್ಟ್ ಬರೀತೀನಿ. ಆಯ್ತಾ? ಡಿಫರೆನ್ಸ್ ಆಫ್ ಸೆಟ್ಸು. ಡಿಫರೆನ್ಸ್ ಆಫ್ 2 sets ಏನು? ವಾಟ್ ಇಸ್ ಎ ಮೈನಸ್ ಬಿ? ವಾಟ್ ಇಸ್ ಎ ಮೈನಸ್ ಬಿ? ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ವಿಚ್ ಇಸ್ ಇನ್ ಎ ವಿಚ್ ಇಸ್ ನಾಟ್ ಇನ್ ಬಿ. ಅಂದರೆ ಎಗೆ ಬಿಗೆ ಕಾಮನ್ ಇರೋದು ನೋಡಬೇಕು. ಕಾಮನ್ ಇರೋದನ್ನ ಬಿಟ್ಟು ಎಲ್ಲಿರೋದು? ಎ ಅಲ್ಲಿರೋದು. ಹೇಳಿ. ಎ ಮೈನಸ್ ಬಿ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ not belongs to B. B minus A. Set of all x belongs to B and x not belongs to A. Venn diagram ಹಾಕಿದ್ರೆ what is A minus B? What is A minus B? ಕಾಮನ್ ರೀಜನ್ನ ಬಿಟ್ಟು ಎ ಅಲ್ಲಿರೋದು. ಅಂದರೆ ಯಾವ ರೀಜನ್ ಶೇಡ್ ಮಾಡ್ತೀರಾ? ಓನ್ಲಿ ಎ. ಯಾವುದನ್ನು ಬಿಟ್ಟು? ಕಾಮನ್ ರೀಜನ್ನ ಬಿಟ್ಟು. ಬಿ ಮೈನಸ್ ಎ. ಬಿ ಅಂತ ಹೇಳ್ಬಾರ್ದು ಅದನ್ನು. ಕಾಮನ್ ರೀಜನ್ನ ಬಿಟ್ಟು
ಬಿ ಅಲ್ಲಿರೋದು. ಬಿ ಅಂದರೆ ಇದು ಹೋಲ್ ಅಲ್ವಾ, ಬಿ ಅಲ್ಲ, ಕಾಮನ್ ರೀಜನ್ನ ಬಿಟ್ಟು ಬಿ ಅಲ್ಲಿರೋದು. ಇಟ್ ಈಸ್ ಬಿ ಮೈನಸ್ ಎ. ಹಾಂ, ನೆಕ್ಸ್ಟ್ ಗೊತ್ತಾಯ್ತಲ್ವಾ? ಇವನಿಂದ ಎರಡು ಸೇರಿಸಿ ಬರೀತೀವಿ. ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಇರೋದನ್ನ ಬರೀತೀವಿ, ಡಿಫ್ರೆನ್ಸ್ ಅಂದರೆ ಕಾಮನ್ ಇರೋದನ್ನ ಬಿಟ್ಟು ಫಸ್ಟ್ ಸೆಟಲ್ಲಿ ಇರೋದನ್ನ ಬರೀತೀವಿ. ಕಾಮನ್ ಇರೋದನ್ನ ಬಿಟ್ಟು ಫಸ್ಟ್ ಸೆಟಲ್ಲಿ ಇರೋದನ್ನ ಬರೀತೀವಿ. ಆರ್ಡರ್ ಇಸ್ ಇಂಪಾರ್ಟೆಂಟ್. ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಎ ಸೇಮ್ ಅಲ್ಲ. ಎ ಮೈನಸ್ ಬಿನ ಡಿಫ್ರೆಂಟ್ ಬರುತ್ತೆ. ಇಲ್ಲೇ ನೋಡಿ, ಎ ಮೈನಸ್ ಬಿ ಏನು ಬರುತ್ತೆ? 1 2 ಬರುತ್ತೆ. ಬಿ ಮೈನಸ್ ಏನು ಬರುತ್ತೆ? 4 5 ಬರುತ್ತೆ. ಎ ಮೈನಸ್ ಬಿ ಇಸ್ ಡಿಫ್ರೆಂಟ್, ಬಿ ಮೈನಸ್ ಎ ಇಸ್ ಡಿಫ್ರೆಂಟ್. ನೆನಪಿರಲಿ. ಹಾಂ, ನೆಕ್ಸ್ಟು ಡಿಸ್ಜಾಯಿಂಟ್ ಸೆಟ್ಸ್. ವಾಟ್ ಇಸ್ ಡಿಸ್ಜಾಯಿಂಟ್ ಸೆಟ್? ಡಿಸ್ಜಾಯಿಂಟ್ ಅಂತ ಹೇಳಿದ್ದೀನಿ ನಿಮಗೆ. ಡಿಸ್ಜಾಯಿಂಟ್, ಜಾಯಿಂಟ್ ಇಲ್ಲ, ಹೌದು ತಾನೇ? ಜಾಯಿಂಟ್ ಇಲ್ಲ ಅಂದ್ರೆ ಮೀನಿಂಗ್ ಏನು? ಎ ಮತ್ತೆ ಬಿ ನ ಡಿಸ್ಜಾಯಿಂಟ್ ಸೆಟ್ ಅನ್ಬೇಕಂದ್ರೆ ಆ ಎರಡು ಸೆಟ್ ಅಲ್ಲಿ ಏನಾಗುತ್ತೆ ತನ್ವೀರ್? ಯಾವುದು ಕಾಮನ್ ಎಲಿಮೆಂಟ್ ಇರಬಾರ್ದು. ಫಾರ್ ಎಕ್ಸಾಂಪಲ್ ಏನು ಕೊಟ್ಟಿದ್ದೀನಿ ನಾನು, ನೆನಪಿದೆಯಾ? ಫಸ್ಟ್ ಇಯರ್ ಸೈನ್ಸ್ ಸ್ಟೂಡೆಂಟ್ಸ್, ಸೆಕೆಂಡ್ ಇಯರ್ ಸೈನ್ಸ್ ಸ್ಟೂಡೆಂಟ್. ಫಸ್ಟ್ ಇಯರ್ ಸೈನ್ಸ್ ಸ್ಟೂಡೆಂಟ್ಸ್ಗೂ ಸೆಕೆಂಡ್ ಇಯರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಹೋಗೋಣ. ಫಸ್ಟ್ ಇಯರ್ ಸೈನ್ಸ್ ಸ್ಟೂಡೆಂಟ್ಸ್ಗೂ ಸೆಕೆಂಡ್ ಇಯರ್ ಸೈನ್ಸ್ ಸ್ಟೂಡೆಂಟ್ಸ್ಗೂ ಕಾಮನ್ ಎಲಿಮೆಂಟ್ ಯಾರು? ಇಲ್ಲ ಅಲ್ವಾ? ದೇರ್ ಫಾರ್ ಫಸ್ಟ್ ಇಯರ್ ಸೈನ್ಸ್ ಸ್ಟೂಡೆಂಟ್ಸ್ನ ಸೆಕೆಂಡ್ ಇಯರ್ ಸೈನ್ಸ್ ಸ್ಟೂಡೆಂಟ್ಸ್ನ ಒಂದೊಂದು ಸೆಟ್ ಆಗಿ ಬರೆದ್ರೆ ಎರಡು ಸೆಟ್ ಏನಾಗುತ್ತೆ? ಡಿಸ್ಜಾಯಿಂಟ್ ಸೆಟ್ ಆಗುತ್ತೆ. ಒಂದು ಡಿಸ್ಜಾಯಿಂಟ್ ಸೆಟ್ಗೆ ಎಕ್ಸಾಂಪಲ್ ಹೇಳಿ. ಅದೇ ಥರ ಹೋಗ್ಲಿ, ಡಿಸ್ಜಾಯಿಂಟ್ ಸೆಟ್ಗೆ ಕಂಡೀಷನ್ ಹೇಳಿ. ಏನು ಎಂಟಿ ಬರಬೇಕು ಅಂತ ಹೇಳಿದೆ? ಡಿಸ್ಜಾಯಿಂಟ್ ಸೆಟ್ಗೆ ಏನು ಎಂಟಿ ಬರಬೇಕು ಅಂತ ಹೇಳಿದ್ದೆ? ಕಾಮನ್ ಎಲಿಮೆಂಟ್ ಇಲ್ಲ ಅಂದ್ರೆ ಇಂಟರ್ಸೆಕ್ಷನ್ ಅಲ್ಲಿ 0 ಎಲಿಮೆಂಟ್ ಅಲ್ವಾ? ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಏನು ಬರಬೇಕು? ಎಂಟಿ ಸೆಟ್ ಬರಬೇಕು. ಎ ಇಂಟರ್ಸೆಕ್ಷನ್ ಬಿ ಎಂಟಿ ಸೆಟ್ ಬಂದ್ರೆ ಆ ಥರ ಎರಡು ಸೆಟ್ನ ಏನಂತ ಹೇಳ್ತೀವಿ? ಡಿಸ್ಜಾಯಿಂಟ್ ಸೆಟ್ ಅಂತ ಹೇಳ್ತೀವಿ. ಅದೇ 3 ಸೆಟ್ ಹೇಳ್ಬೇಕಂದ್ರೆ ಎ ಬಿ ಸಿ ನ ಡಿಸ್ಜಾಯಿಂಟ್ ಅಂತ ಹೇಳ್ಬೇಕಂದ್ರೆ ಎ ಇಂಟರ್ಸೆಕ್ಷನ್ ಬಿ ಎಂಟಿ, ಬಿ ಇಂಟರ್ಸೆಕ್ಷನ್ ಸಿ ಎಂಟಿ, ಎ ಇಂಟರ್ಸೆಕ್ಷನ್ ಸಿ ಎಂಟಿ, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಎ ಎಂಟಿ ಬರಬೇಕು. ಅದು 3-4 ಕಂಡೀಷನ್ ಸ್ಯಾಟಿಸ್ಫೈ 3 ಸೆಟ್ಟಿಗೆ. ನೆಕ್ಸ್ಟ್ ಇಯರ್ ಪ್ರೊಬಬಿಲಿಟಿ ಎಲ್ಲ ಇದೆ, ಹೇಳ್ಕೊಡ್ತೇವೆ. ಗೊತ್ತದಲ್ವಾ? ಡಿಸ್ಜಾಯಿಂಟ್ ಸೆಟ್ ಅಂದ್ರೆ ಏನು? 2 sets ಆರ್ ಸೆಟ್ ಟು ಬಿ disjoint if they don't have any common element. ಎರಡು ಸೆಟ್ಗೆ ಏನಿರಬಾರ್ದು? ಯಾವುದು ಕಾಮನ್ ಎಲಿಮೆಂಟ್ ಇರಬಾರ್ದು. ಅಂತ ಸೆಟ್ ಏನಂತ ಹೇಳ್ತೀವಿ? ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳ್ತೀವಿ. ಕೇಳಿಸ್ಕೊಳ್ಳಿ. ಎ ಅಂಡ್ ಬಿ ಆರ್ ಎನಿ ಟು ಡಿಸ್ಜಾಯಿಂಟ್ ಸೆಟ್ಸ್. ಒಂದು ಕ್ವಶನ್, ಎ ಅಂಡ್ ಬಿ ಆರ್ ಎನಿ ಟು ಡಿಸ್ಜಾಯಿಂಟ್ ಸೆಟ್ಸ್, ದ ನಂಬರ್ ಆಫ್ ಎಲಿಮೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ ಅಂತ ಕೇಳಿದ್ರೆ ಆನ್ಸರ್ ಏನು? ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್, the number of element in A intersection B. ಗೊತ್ತು ನನಗೆ ಆನ್ಸರ್ ಎಂಟಿ ಸೆಟ್ ಬರುತ್ತಂತ, ಅದಕ್ಕೆ ಕೇಳಿದಲ್ವಾ, ಸುಮ್ಮನೆ ಅಂತ ಕೇಳಿ ನಾನು. ನಂಬರ್ ಆಫ್ ಎಲಿಮೆಂಟ್ ಅಂತ ಹೇಳಿದ್ರೆ ನಂಬರ್ ಬರಬೇಕಾ ಸೆಟ್ ಬರಬೇಕಾ? ನಂಬರ್ ಆಫ್ ಎಲಿಮೆಂಟ್ಸ್ ಅಂದಾಗ ನಂಬರ್ ಬರಬೇಕಾ ಸೆಟ್ ಬರಬೇಕಾ? ನಂಬರ್ ಬರಬೇಕಲ್ವಾ? ಹೌದು ತಾನೆ? ನಂಬರ್ ಆಫ್ ಎಲಿಮೆಂಟ್ ಅಂದ್ರೆ ನೀವು 0 1 2 3 ಹೇಳ್ಬೇಕು ಬಿಟ್ರೆ ಎಂಟಿ ಸೆಟ್ ಅಂತ ಹೇಳಬಾರ್ದು. ಎ ಆ್ಯಂಡ್ ಬಿ ಡಿಸ್ಜಾಯಿಂಟ್ ಆದರೆ ನಾನು ಕೇಳ್ತಿರೋ ಕ್ವಶನ್ ಏನು ನಿಮಗೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಇಂಟರ್ಸೆಕ್ಷನ್ ಬಿ, ಎಂಟಿ ಸೆಟ್ ಟ್ರೂ ಆಗುತ್ತಾ? ನಂಬರ್ ಆಫ್ ಎಲಿಮೆಂಟ್ ಅಂದರೆ ನಂಬರ್ ಬರಬೇಕಲ್ವೇನೋ? ಸೆಟ್ ಒಂದು ನಂಬರಾ? ನಾವು ಸೆಟ್ ಇಸ್ ಅ ಕಲೆಕ್ಷನ್, ಇಟ್ ಇಸ್ ನಾಟ್ ಅ ನಂಬರ್. ಹಾಗಿದ್ರೆ ಏನು ಆನ್ಸರ್? ಆನ್ಸರ್ ಬರಬೇಕಿತ್ತು. ನೋಡಿ ಇಲ್ಲಿ, ಎ ಆ್ಯಂಡ್ ಬಿ ಡಿಸ್ಜಾಯಿಂಟ್ ಆದರೆ ಎ ಇಂಟರ್ಸೆಕ್ಷನ್ ಬಿ ಏನು? ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಸೆಟ್ಟು. ನಂಬರ್ ಆಫ್ ಎಲಿಮೆಂಟ್ ಕೇಳಿದ್ರೆ ನಂಬರ್, ಉಲ್ಟಾ ಹೇಳ್ತಿರಲ್ಲ. ಎ ಇಂಟರ್ಸೆಕ್ಷನ್ ಬಿ ಕೇಳಿದ್ರೆ ಏನು ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ಎ ಇಂಟರ್ಸೆಕ್ಷನ್ ಬಿ ಕೇಳಿದ್ರೆ ಏನು ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ಅದ್ರಲ್ಲಿ ನಂಬರ್ ಆಫ್ ಎಲಿಮೆಂಟ್ ಕೇಳಿದ್ರೆ ಏನು ಬರುತ್ತೆ? 0. ಹುಷಾರಾಗಿರ್ರಿ. ಎ ಅಂಡ್ ಬಿ ಆರ್ 2 ಡಿಸ್ಜಾಯಿಂಟ್ ಸೆಟ್. ನಾನೇ ಕ್ವಶನ್ ಕೇಳ್ತೀನಿ ನಿಮ್ಮ MCQ ಅಲ್ಲಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೆಲವೊಂದು ಟೈಮ್ ಹಾಕ್ತೀನಿ ನಾನೇ, ತುಂಬ ಕನ್ಫ್ಯೂಸ್ ಆಗುತ್ತೆ ಅಂತ. ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ ಆದಾಗ ಎ ಇಂಟರ್ಸೆಕ್ಷನ್ ಬಿ ಎಂಟಿ ಆಗುತ್ತೆ. ನಂಬರ್ ಆಫ್ ಎಲಿಮೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ ಕೇಳಿದ್ರೆ 0. ನಂಬರ್ ಆಫ್ ಎಲಿಮೆಂಟ್ ಅಲ್ಟಿಮೇಟ್ಲಿ ಒಂದು ನಂಬರ್ ಬರಬೇಕು, ನೆನ್ಪಿಟ್ಕೊಳ್ಳಿ. ಹಾಗೆ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನು? 0. ಬರ್ಕೊಂಡಿರಿ ಎಲ್ಲಾದರೂ. ಇಫ್ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್, ದೆನ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 0. ನೆಕ್ಸ್ಟು ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ಗಿಂತ ಮುಂಚೆ ಯೂನಿವರ್ಸಲ್ ಸೆಟ್. ವಾಟ್ ಇಸ್ ಯೂನಿವರ್ಸಲ್ ಸೆಟ್? ವಾಟ್ ಇಸ್ ಯೂನಿವರ್ಸಲ್ ಸೆಟ್? ಯೂನಿವರ್ಸಲ್ ಸೆಟ್ ಹೇಳಬೇಕಂದ್ರೆ ಅದಕ್ಕೆ ಸಬ್ಸೆಟ್ಗಳು ಇರಬೇಕಲ್ವಾ? ಏನಿಲ್ಲ, ಒಂದು 4-5 ಸೆಟ್ ಕೊಟ್ಟರೆ ಆ 4-5 ಸೆಟ್ಗೆ ಒಂದು ಯೂನಿವರ್ಸಲ್ ಸೆಟ್ ಹೇಳಬೇಕಂದ್ರೆ ಈ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಎಲ್ಲಿರಬೇಕು?
ಯೂನಿವರ್ಸಲ್ ಸೆಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಕ್ಲಾಸ್ 11 ಸೈನ್ಸ್, ಒಂದು ಸೆಟ್ ಎ ತಗೋ, ಕ್ಲಾಸ್ 11 ಸೈನ್ಸ್. ಸೆಟ್ ಬಿ ತಗೋ, ಕ್ಲಾಸ್ 11 ಕಾಮರ್ಸ್. ಸೆಟ್ ಸಿ ತಗೋ, ಕ್ಲಾಸ್ 11 ಆರ್ಟ್ಸ್. ABC ಗೊತ್ತಾಯ್ತಾ? ಕಾಮರ್ಸ್, ಆರ್ಟ್ಸ್, ಸೈನ್ಸ್, ಕ್ಲಾಸ್ 11. ಮತ್ತೆ DEF ತಗೋ, ಕ್ಲಾಸ್ 12 ಸೈನ್ಸ್, ಕ್ಲಾಸ್ 12 ಆರ್ಟ್ಸ್, ಕ್ಲಾಸ್ 12 ಕಾಮರ್ಸ್. 6 ಸೆಟ್ ಇದೆ. ಈ 6 ಸೆಟ್ಗೆ ಯೂನಿವರ್ಸಲ್ ಸೆಟ್ ಅಂತ ಬರೆದ್ರೆ ಏನು ಬರೀತೀರಾ? ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಅಮರಜ್ಯೋತಿ ಕಾಲೇಜ್. ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಅಮರಜ್ಯೋತಿ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ನ ಕಲೆಕ್ಟ್ ಮಾಡಿದ್ರೆ ಇದು ಯಾವುದಕ್ಕೆ ಯೂನಿವರ್ಸಲ್ ಸೆಟ್ ಆಗುತ್ತೆ? ಈ 6 ಸೆಟ್ಗೆ ಏನಾಗುತ್ತೆ? ಯೂನಿವರ್ಸಲ್ ಸೆಟ್ ಆಗುತ್ತೆ. ಏನಿಲ್ಲ, ಯೂನಿವರ್ಸಲ್ ಸೆಟ್ ಅಂದರೆ ಆ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸು ಒಂದು 5-6 ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ ಎಲ್ಲಿರುತ್ತೆ? ಗಿವನ್ ಸೆಟ್ಟಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಸಚ್ ಸೆಟ್ಸ್ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಸೆಟ್. ವಾಟ್ ಇಸ್ ಕಾಂಪ್ಲಿಮೆಂಟ್? ಕರೆಂಟ್ ಹೋಯ್ತು, ಇರಲಿ. ವಾಟ್ ಇಸ್ ಕಾಂಪ್ಲಿಮೆಂಟ್? ಹೇಳಿ. ಎ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಹೋಗ್ಲಿ. U is equal to 1 2 3 4 5 6 7 8 9. ಯೂನಿವರ್ಸಲ್ ಸೆಟ್ ಏನು? 1 to 10. A is equal to 1 2 3. A ಕಾಂಪ್ಲಿಮೆಂಟ್ ಏನು? ಹಿಂಗೆ ಕೇಳಿದ್ರೆ ಹೇಳ್ತೀರಾ? ಡೆಫಿನೇಷನ್ ಕೇಳಿದ್ರೆ ಕಾಂಪ್ಲಿಮೆಂಟ್ ಅಂದ್ರೆ ಏನ ಬಿಟ್ಟು ಯೂನಿವರ್ಸಲ್ ಸೆಟ್ ಅಲ್ಲಿರೋದು. ಕಾಂಪ್ಲಿಮೆಂಟ್ ಅಂದ್ರೆ ಏನು? ಕಾಂಪ್ಲಿಮೆಂಟ್ ಅಂದ್ರೆ ಏನು? ಏನ ಬಿಟ್ಟು ಯೂನಿವರ್ಸಲ್ ಸೆಟ್ ಅಲ್ಲಿರೋದು. U ಮೈನಸ್ ಎ ಅಂತ ಹೇಳಿದೆ. ಏನು ಕಾಂಪ್ಲಿಮೆಂಟ್ ಅಂದ್ರೆ? U ಮೈನಸ್ ಎ. ಅಲ್ಲಿದೆ. ಏನು ಕಾಂಪ್ಲಿಮೆಂಟ್ ಅಂದ್ರೆ? ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ಸ್ ಟು U ಬಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಏನ ಬಿಟ್ಟು ಯೂನಿವರ್ಸಲ್ ಸೆಟ್ ಅಲ್ಲಿ ಇರೋದು. A is equal to 1 2 3. ಯೂನಿವರ್ಸಲ್ ಸೆಟ್ ಇಸ್ ಈಕ್ವಲ್ ಟು 1 2. ಬೇಗ ಹೋಗ್ಬೇಕು ತಾನೆ ಮನೆಗೆ, ತಲೆಯಲ್ಲಿ ಬ್ರೇಕ್ ಪ್ರೊಸೆಸ್ ಮಾಡಿ. ಮತ್ತೆ U is equal to 1 2 3 4 5 6 7 8 9. ಯೂನಿವರ್ಸಲ್ ಸೆಟ್ ಗೊತ್ತಾಯ್ತಾ? 1 to 10. A ಏನು ಕೊಟ್ಟಿದ್ದೀನಿ? 1 2 3. A ಕಾಂಪ್ಲಿಮೆಂಟ್ ಏನು? 4 5 6. ಬೇಗ ಹೇಳ್ತೀರಿ ನೋಡಿ. ಏನು? 4 5 6 7 8. ಏನೋ A ಕಾಂಪ್ಲಿಮೆಂಟ್ನ ಯೂನಿಯನ್ ಮಾಡಿದ್ರೆ ಏನು ಸಿಗುತ್ತೆ? A ಅಂದರೆ 1 2 3. A ಕಾಂಪ್ಲಿಮೆಂಟ್ ಅಂದರೆ 4 5 6 7 8 9. ಏನ A ಕಾಂಪ್ಲಿಮೆಂಟ್ನ ಯೂನಿಯನ್ ಮಾಡಿದ್ರೆ ಯೂನಿವರ್ಸಲ್ ಸೆಟ್ ಸಿಗುತ್ತೆ. ಸೆಕ್ಷನ್ ತೆಗೆದ್ರೆ A ಆ್ಯಂಡ್ A ಕಾಂಪ್ಲಿಮೆಂಟ್ಗೆ ಇಂಟರ್ಸೆಕ್ಷನ್ ತೆಗೆದ್ರೆ ಇದೇ ತಗೋ. 1 2 3 A ಕಾಂಪ್ಲಿಮೆಂಟ್ ಏನು? 4 5 6 7 8 9 10 ಅಲ್ವಾ? ಸೊ 8 9 10 ಅಲ್ವಾ? ಆಗಿರೋ A ಇಂಟರ್ಸೆಕ್ಷನ್ A ಕಾಂಪ್ಲಿಮೆಂಟ್ ಏನು ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ಅದೆಲ್ಲ ಪ್ರಾಪರ್ಟೀಸ್ ಇದೆ ನೋಡ್ಕೊಳ್ಳಿ. ಎಂಟಿ ಸೆಟ್ ಕಾಂಪ್ಲಿಮೆಂಟ್ ಏನು ಬರುತ್ತೆ? ಎಂಟಿ ಸೆಟ್ ಕಾಂಪ್ಲಿಮೆಂಟ್ ಯೂನಿವರ್ಸಲ್ ಸೆಟ್ ಬರುತ್ತೆ. ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಏನು ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ಆಮೇಲೆ ಡಿ ಮಾರ್ಗನ್ಸ್ ಲಾ ಇದೆ ಇಂಪಾರ್ಟೆಂಟು. A ಯೂನಿಯನ್ B ಹೋಲ್ ಕಾಂಪ್ಲಿಮೆಂಟ್ ಏನು? A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B ಕಾಂಪ್ಲಿಮೆಂಟ್. A ಇಂಟರ್ಸೆಕ್ಷನ್ B ಹೋಲ್ ಕಾಂಪ್ಲಿಮೆಂಟ್ ಏನು? 3 ಮಾರ್ಕ್ ಇಂಪಾರ್ಟೆಂಟ್ ಅಲ್ವಾ? A ಕಾಂಪ್ಲಿಮೆಂಟ್ ಯೂನಿಯನ್ B ಕಾಂಪ್ಲಿಮೆಂಟ್. ಸರಿ, ಇಷ್ಟಿರಲಿ. ಇಲ್ಲಿಗೆ ನಿಮ್ಮ ಸಿನಾಪ್ಸಿಸ್ ಮುಗಿತು. ನೆಕ್ಸ್ಟ್ ಕ್ಲಾಸಿಂದ ಯಾವುದು ಕ್ವಶನ್ಸ್ ತಗೊಂಡು ಸ್ಟಾರ್ಟ್ ಮಾಡಿ.